ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಆಲ್ರೈಟ್. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಮುಗಿದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಮುಗಿದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗಿರಬಹುದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ. ಇವೆಲ್ಲರೂ ಬೇಸಿಕ್ ಸ್ಟೂಡೆಂಟ್ಸ್, ನಿಮಗೆ ಪದಗಳನ್ನ ಓದಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ನೀವು ವಿಡಿಯೋ ಕ್ಲಿಕ್ ಮಾಡಿರ್ತೀರಾ ಅಲ್ವಾ? ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಹಿಂದೆ ನಾನು ನಿಮಗೆ ಫೋನಿಕ್ಸ್, ಬ್ಲೆಂಡಿಂಗು, ಫೋನೋಗ್ರಾಮ್ಸ್ ಆಲ್ರೆಡಿ ನಾನು ಮಾಡಿದೀನಿ. ನಿಮಗೆ ಅಕ್ಷರಗಳನ್ನ ಓದಲಿಕ್ಕೆ ಹೇಗೆ ಬರಲ್ಲ ಓದಲಿಕ್ಕೆ ಹೇಗೆ ಅಕ್ಷರಗಳನ್ನ ಹೇಗೆ ಓದ್ಬೇಕು, ಅಕ್ಷರಗಳನ್ನ ಸರಿಯಾಗಿ ಓದಲಿಕ್ಕೆ ಬರ್ತಾ ಇಲ್ಲ, ನನಗೆ ಜೋಡಿಸ್ಲಿಕ್ಕೆ ಬರ್ತಾ ಇಲ್ಲ, ಅದಕ್ಕೆಲ್ಲ ವಿಡಿಯೋಸ್ ನಿಮಗೆ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ಪ್ಲೇ ಲಿಸ್ಟ್ ಹೋಗಿ ಅಥವಾ ವಿಡಿಯೋ ಓಲ್ಡೆಸ್ಟ್ ವಿಡಿಯೋಸ್ ಅಂತ ನೋಡಿ. ಅಲ್ಲಿ ಫಸ್ಟ್ ಇಂದ ನಿಮಗೆ ABCD ಇಂದ ಹಿಡಿದು ನಾನು ವಿಡಿಯೋಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಆ ಪದವನ್ನ ಹೇಗೆ ಉಚ್ಚಾರಣೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಒಂದು ಪದನ ಫಸ್ಟ್ ನಾವು ಎ ಇಂದ ತಗೊಳ್ಳೋಣ. ಎ ಎಲ್ಲ ನಿಮಗೆ ಸುಮಾರು 100-150 ಪದಗಳನ್ನ ನಾನು ತಗೊಂಡಿದ್ದೀನಿ. ಅದು ಎ ಇಂದ Z ತನಕ ನಿಮಗೆ ಈ ವಿಡಿಯೋ ಬರೋ ವಿಡಿಯೋಸ್ ಅಲ್ಲಿ ನಿಮಗೆ ಎ ಇಂದ Z ತನಕ ನಿಮಗೆ ಪದಗಳಿರ್ತವೆ. ಯಾಕಂದ್ರೆ ಆಲ್ಫಾಬೆಟಿಕಲ್ ಆಗಿ ಹೋಗೋಣ ನಾವು. ಓಕೆ, ಎ ಇಂದ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ B, C, D. ಈ ವಿಡಿಯೋದಲ್ಲಿ ಏನೇನು ಗೊತ್ತಿದೆ ನೋಡೋಣ. ಓಕೆ, ಸೊ ಇಲ್ಲಿ ಕಾಣೋದು ನಿಮಗೆ ಪದ, ವರ್ಡ್. 3000 ಕಾಮನ್ ವರ್ಡ್ಸ್ ಇನ್ ಇಂಗ್ಲಿಷ್. 3000 ಕಾಮನ್ ವರ್ಡ್ಸ್ ಯೂಸ್ ಮಾಡ್ತೀವಿ. ಅದರಲ್ಲಿ ಇದು ಮೊದಲನೇದು. ಓಕೆ, ಇದನ್ನ ಪ್ರೊನೌನ್ಸ್ ಮಾಡೋದು ಹೇಗೆ ಅದನ್ನ ನಾನು ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆದಿದ್ದೀನಿ. ಇಲ್ಲಿ ಕಾಣ್ತಾ ಇರೋದೇನು, ಇದು ಫೋನೆಟಿಕ್ ಆಲ್ಫಾಬೆಟ್, ಅಂದ್ರೆ IPA, ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಾಬೆಟ್. ಅಂದ್ರೆ ಡಿಕ್ಷನರಿಯಲ್ಲಿ ಇದರ ಸರಿಯಾದ ಉಚ್ಚಾರಣೆ. ಓಕೆ, ಸರಿಯಾದ ಉಚ್ಚಾರಣೆ ಡಿಕ್ಷನರಿ ಈ ತರ ಇರುತ್ತೆ. ಇದನ್ನ ನೀವು ಕಲ್ತ್ಕೋಬಹುದು. ಇದನ್ನ ಕಲಿಯಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನ ಕಲ್ತ್ಕೊಂಡ್ರೆ ನಿಮ್ಮ ಪ್ರೊನೌನ್ಸಿಯೇಷನ್ 100%. ನೀವು ಯಾರನ್ನೂ ಡಿಪೆಂಡ್ ಆಗಬೇಕಾಗಿಲ್ಲ. ನೀವು ಜಸ್ಟ್ ಡಿಕ್ಷನರಿ ನೋಡಿದ್ರೆ ಸಾಕು, ಒಂದು ಪದದ ಸರಿಯಾದ ಆ ಪ್ರೊನೌನ್ಸಿಯೇಷನ್ ಗೊತ್ತಾಗುತ್ತೆ. ಆಮೇಲೆ ಎಲ್ಲಿ ಸ್ಟ್ರೆಸ್ ಮಾಡಬೇಕು, ಎಲ್ಲಿ ನೀವು ಅದನ್ನ ಸೈಲೆಂಟ್ ಮಾಡಬೇಕು, ಅಕ್ಷರಗಳು ಎಲ್ಲಿ ಸೈಲೆಂಟ್ ಆಗುತ್ತೆ, ಎಲ್ಲ ನಿಮಗೆ ಇದು ಈ IPA ಕಲ್ತ್ಕೊಂಡ್ರೆ ಗೊತ್ತಾಗುತ್ತೆ. ಅದರದ್ದು ವಿಡಿಯೋನು ನಾನು ಮಾಡಿದ್ದೀನಿ, ಅದು ನಿಮಗೆ ಚಾನಲ್ ಸಿಗುತ್ತೆ. ನೀವು ಅದನ್ನ ಚೆಕ್ ಮಾಡ್ಕೋಬಹುದು. ಓಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಸಾಧ್ಯವಾದ್ರೆ ಹಾಕ್ತೀನಿ. ಓಕೆನಾ? ಸೊ ಈಗ ಈ ಉಚ್ಚಾರಣೆ ಇದು ಕಲ್ತ್ಬಿಟ್ರೆ ನಿಮಗೆ ಒಂದು ಪದ ಗ್ಯಾರಂಟಿ ಇದರ ಉಚ್ಚಾರಣೆ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಇದನ್ನ ಕಲಿಯಲಿ ಟ್ರೈ ಮಾಡಿ. ಈಗ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ, ಇದನ್ನ ಒಂದೊಂದು ಪದದ ಸರಿಯಾದ ಉಚ್ಚಾರಣೆ ಏನು ಅಂತ ನೋಡೋಣ. ಇದನ್ನ ನಾವು ನೋಡಿ, ಅಬ್ಯಾಂಡನ್. ಇಲ್ಲಿ ಎ ಇದೆ. ಎ ಇದ್ರೆ ಕೆಲವು ಸಲ ಎ ಅನ್ನೋದು ಅಕ್ಷರಕ್ಕೆ 9 ಸೌಂಡ್ಸ್ ಬರುತ್ತೆ. ಅದರಲ್ಲಿ ಇದೊಂದು ಎನ ನಾವು ಆ ಅಂತಾನು ಹೇಳ್ತೀವಿ, ಬಟ್ ಇಲ್ಲಿ ಅ ಅಂತ ಹೇಳ್ಬೇಕು. ಕೆಲವು ಕಡೆ ಆ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆ ಇದೆ, ಇಲ್ಲಿ ಅ ಅಂತ ಹೇಳ್ಬೇಕು. ಓಕೆ, ಇಲ್ಲಿ ಏನಾಗುತ್ತೆ ಅವಾಗ ಅ ಬ್ಯಾ 0 ಯಾಕಿದ್ರೆ ಎನ್ ಇದೆ, ಡನ್, ಅಬ್ಯಾಂಡನ್. ಇಲ್ಲಿ ಓ ಇದೆ, ಓನು ಸಹ ಇಲ್ಲಿ ಆ ಅಂತ ಸೌಂಡ್ ಆಗುತ್ತೆ. ಅಬ್ಯಾಂಡನ್, ಅಬ್ಯಾಂಡಾನ್ ಆಗಲ್ಲ, ಅಬ್ಯಾಂಡನ್. ಓಕೆ, ಅಬ್ಯಾಂಡನ್. ಸೊ ಇದು ಇದರ ಫೋನೆಟಿಕ್ಸ್. ಇಲ್ಲಿ ಅ ಅಂತ ಸೌಂಡ್, ಇಲ್ಲಿ ಅ ಅಂತ ಏನಿದೆ ಅದು ಈ ತರ ಬರುತ್ತೆ. ಅ, ಬ, ಆ ಈ ತರ ಸಿಂಬಲ್ ಬಂದ್ರೆ ಅದನ್ನ ಆ ಅಂತ ಹೇಳಬೇಕು. ಅಬ್ಯಾಂಡನ್. ಸೊ ಇದು ನೋಡಿ, ಇಲ್ಲಿ ಓ ಇದೆ, ಓಗೆ ಅ ಸೌಂಡ್ ಇದೆ. ಓಕೆ, ಸೊ ನೀವು ಫೋನೆಟಿಕ್ಸ್ IPA ಕಲ್ತ್ರೆ ತುಂಬಾ ಈಸಿ ಆಗುತ್ತೆ ನಿಮಗೆ. 100% ನೀವು ಯಾರನ್ನೂ ಡಿಪೆಂಡ್ ಆಗೋದು ಬೇಡ. ಏನೇ ಪದ ಬಂದ್ರು ಇಂಗ್ಲಿಷ್ ಅಲ್ಲಿ IPA ಒಂದು ಕಲ್ತ್ಬಿಟ್ರೆ ಸಾಕು, ಕ್ಲೀನ್ ಆಗಿ ನೀವು ಅದನ್ನ ನೀವಾಗಿ ಪ್ರೊನೌನ್ಸ್ ಮಾಡಕ್ಕೆ ಕಲಿಬಹುದು. ಬಟ್ ಇದನ್ನ ಕಲಿಯಲಿಕ್ಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಈಸಿ. ಓಕೆ, ನೆಕ್ಸ್ಟ್ ನೋಡಿ, ಇದು ಅಬಿಲಿಟಿ. ಸೊ ಇದನ್ನ ಅಬಿಲಿಟಿ ಅಂತ ಹೇಳಂಗಿಲ್ಲ, ಅಬಿಲಿಟಿ. ಸೊ ಅಬಿಲಿಟಿ. ಸೊ ಆಕ್ಚುಲಿ ಇದು ಲೀನು ಅಲ್ಲ, ಅಬಿಲಿಟಿ ಅಂತ ಬರುತ್ತೆ ಸೌಂಡ್. ಯಾಕಂದ್ರೆ ಇಲ್ಲಿ ನೋಡಿ, ಈ ಅಕ್ಷರ ಏನು, ಅ ಸೌಂಡ್, ಚಿಕ್ಕ ಅ, ಅಬಿಲಿಟಿ, ಅಬಿಲಿಟಿ. ಓಕೆ, ಸೊ ನಾನು ನಿಮಗೆ ಸ್ಟ್ಯಾಂಡರ್ಡ್ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಡಿಕ್ಷನರಿ ಅದರಿಂದ IPA ತಗೊಂಡಿದ್ದೀನಿ ಇದೆಲ್ಲ. ಓಕೆ, ಡಿಕ್ಷನರಿಯಲ್ಲಿ ಇದೇ ನಿಮಗೆ ಉಚ್ಚಾರಣೆ ಸಿಗುತ್ತೆ. ಈಗ ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ಡಿಕ್ಷನರಿ ಇದೇ ತರ ಇರುತ್ತೆ. ಓಕೆ, ಸೊ ಅಬಿಲಿಟಿ ನಾವು ಎಬಿಲಿಟಿ ಅಂತ ಹೇಳ್ತೀವಿ. ಆಕ್ಚುಲಿ ಅದೇನು ಅಬಿಲಿಟಿ, ಅಬಿಲಿಟಿ. ಈ ಅಕ್ಷರ ಏನ್ ಹೇಳುತ್ತೆ, ಅ ಅಂತ ಹೇಳುತ್ತೆ. ಅಬಿಲಿಟಿ, ಅಬಿಲಿಟಿ. ಲಿಟಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅಬಿಲಿಟಿ, ಅಬಿಲಿಟಿ. ಓಕೆ, ನೆಕ್ಸ್ಟ್ ನೋಡಿ, ಇದೇನಿದು, ಇಲ್ಲಿ ನಾವು ಎ ಅಂತ ಹೇಳ್ಬೇಕು. ಏಬಲ್, ಇಲ್ಲಿ ಅಬಲ್ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಅಬಿಲಿಟಿ, ಇಲ್ಲಿ ಅಬ್ಯಾಂಡನ್, ಇಲ್ಲಿ ಏನಿದೆ ಏಬಲ್ ಅಂತ ಹೇಳ್ಬೇಕು. ಸೊ ಅದೇ ನಿಮಗೆ ಕರೆಕ್ಟ್ ಆಗಿ ಎ ಅಂತ ನೀವು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಉಚ್ಚಾರಣೆ ಎ ಅಂತಿದೆ. ಓಕೆ, ಸೊ ಇದನ್ನ ಕಲ್ತ್ಕೊಂಡ್ರೆ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ದಯವಿಟ್ಟು ಇದನ್ನ ಕಲ್ತ್ಕೊಳ್ಳಿ. ಓಕೆ, ನಾವು ಏಬಲ್, ಏಬಲ್.
ಇದು ನಿಮಗೆ ಕಷ್ಟ ಆದ್ರೆ ನೀವೇನ್ ಮಾಡಬೇಕು ಅಂದ್ರೆ ಫೋನಿಕ್ಸ್, ಬ್ಲೆಂಡಿಂಗ್, ಫೋನೋಗ್ರಾಮ್ಸ್ ಇದನ್ನೆಲ್ಲ ಚೆನ್ನಾಗಿ ಕಲಿತು ಆಮೇಲೆ ಲಾಸ್ಟ್ ಇದಕ್ಕೆ ಬರಬೇಕು. Now let's move with the words. Able. Next ನೋಡಿ, abortion. Okay? So ಇಲ್ಲಿ ಕನ್ನಡದಲ್ಲಿ ನಾವು ಬಾ ಅಂತ ಇದ್ರೆ ಒಂದು ಲೈನ್ ಹಾಕೋದು ಮೇಲೆ. ಅಬಾರ್ಷನ್ ಅಲ್ಲ, ಅಬಾರ್ಷನ್. ಸೊ ಇಲ್ಲಿ ಆ ಸೌಂಡ್ ನಾನು ಇಲ್ಲಿ ಕೊಟ್ಟಿದ್ದೆ ನೋಡಿ, ಈ ಸೌಂಡ್ಗೆ ಅಬಾರ್ಷನ್. ಆ ಬೇಕಾದ್ರೆ ಸೈಲೆಂಟ್ ಮಾಡಬಹುದು. ಯು ಕ್ಯಾನ್ ಜಸ್ಟ್ ಸೇ ಅಬಾರ್ಷನ್. ಆ ಸೈಲೆಂಟ್ ಮಾಡಬಹುದು, ಕಡ್ಡಾಯ ಅಲ್ಲ. ಇಲ್ಲಿ ನೋಡಿ, ಇದು ನೆಕ್ಸ್ಟ್ ವರ್ಡ್ ಅಬೌಟ್. ಓಯು ಬಂದಿರೋದ್ರಿಂದ ಅವು ಅಂತ ಹೇಳಿದ್ರಿ. ಅಬೌಟ್. ಓಕೆ, ಸೊ ಇದನ್ನ IPA ಈ ತರ ಬರುತ್ತೆ. ನೆಕ್ಸ್ಟ್ ನೋಡಿ, ಬ್ರಾಡ್. ಇದರ ಮೀನಿಂಗ್ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಮೀನಿಂಗ್ ಅಷ್ಟು ಅವಶ್ಯಕತೆ ಇರಲ್ಲ, ಬಟ್ ಸ್ಟಿಲ್ ನಾನು ಮೀನಿಂಗ್ ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಫಸ್ಟ್ ನಾವು ಪ್ರೊನೌನ್ಸಿಯೇಷನ್ ನೋಡೋಣ. ಬ್ರಾಡ್. ಬ್ರಿಟಿಷ್ ಅಬ್ರೋಡ್ ಅಂತ ಹೇಳ್ತಾರೆ. ಅಬ್ರೋಡ್ ಇಸ್ ಆಲ್ಸೋ ಓಕೆ. ಅಬ್ರಾಡ್. ನೆಕ್ಸ್ಟ್ ನೋಡಿ, absence. ಸೊ ಇಲ್ಲಿ ನೋಡಿ, ಇಂಗ್ಲಿಷ್ ಅಲ್ಲಿ ಕೆಲವು ಕಡೆ ನಾವು ಎಗೆ ಅಂತ ಹೇಳ್ತೀವಿ, ಕೆಲವು ಕಡೆ ಎಗೆ ಅಂತ ಹೇಳ್ತೀವಿ, ಕೆಲವು ಕಡೆ ಎಗೆ ಎ ಅಂತ ಹೇಳ್ತೀವಿ. ಅದು ಎಲ್ಲೆಲ್ಲಿ ಅನ್ನೋದನ್ನ ನೀವು ಎಲ್ಲೆಲ್ಲಿ ಹೇಳ್ತಾರೆ ತುಂಬಾ ಸ್ಟಡಿ ಮಾಡ್ಬೇಕಾಗುತ್ತದು. ಸೊ ಹಾಗಾಗಿ ಅದಕ್ಕಿಂತ ನಾವು ಈ IPA ಕಲ್ತ್ಬಿಟ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲಿ ಬೇಕು, ಎಲ್ಲಿ ಎ, ಎಲ್ಲಿ ಅನ್ಬೇಕು ಅಂತ. ಓಕೆ, ನೆಕ್ಸ್ಟ್ ವರ್ಡ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಅಂತಿದೆ, ಇಲ್ಲಿ ಇದೆ, ತುಂಬಾ ಕಡೆ ಅಂತಿದೆ, ತುಂಬಾ ಕಡೆ ಅಂತ ಬರುತ್ತೆ. ಇಲ್ಲಿ ನೋಡಿ, absolute ಅಂತ ಎಲ್ಲಿ ಹೇಳುತ್ತೆ, ಈ ತರ ಸಿಂಬಲ್ ಬಂದ್ರೆ absolute. ಓಕೆ, absolute ಗೆ ಯಾವ ತರ ಬರುತ್ತೆ, ಇಲ್ಲಿ ಈ ತರ ಸಿಂಬಲ್ ಬರುತ್ತೆ, absolute. ಓಕೆ, ಸೊ ನೀವು ಜಸ್ಟ್ ಈಗ ಕನ್ನಡದಲ್ಲಿ ನಾನು ಬರೆದಿದ್ದೀನಲ್ಲ ಅದನ್ನ ಮಾತ್ರ ಫೋಕಸ್ ಮಾಡಿ. ನೀವು IPA ಕಲಿತ ಮೇಲೆ ನೀವು ಈ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಹೌದು ಇದರ ಉಚ್ಚಾರಣೆ ಇವ್ರು ಹೇಳಿರೋದು ಪರ್ಫೆಕ್ಟ್ ಆಗಿದೆ ಅಂತ. ಓಕೆ, ಸೊ ಯಾರು ನೇಟಿವ್ ಸ್ಪೀಕರ್ಸ್ ಇಂಗ್ಲಿಷ್ ಮಾತಾಡುವಂತಹ ಪ್ರೊನೌನ್ಸಿಯೇಷನ್ ನಾನು ಇಟ್ಕೊಂಡಿದ್ದು. ಓಕೆ, ಸೊ ಇದು ನಿಮಗೆ 100% ನಿಮಗೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಹೇಳಿದೆ. ಸಣ್ಣ ಸೌಂಡ್ಸ್ ಹೇಳಿದೆ. ಇಲ್ಲಿ ಅಬೌಟ್ ಅಂತ ಇದೆಯಲ್ವಾ, ನಿಮ್ ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಅ ಇದೆ. ಅವು ಅದನ್ನ ಅವು ಅಂತ ಹೇಳಬೇಕು ಅಂದ್ರೆ ಈ ತರ ಸಿಂಬಲ್ ಇರುತ್ತೆ, ಅಬೌಟ್. ಓಕೆ, ನಾವು ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನಿದೆ, ಸೇಮ್ ಎ ಇಂದಲೇ ಪದಗಳಿರ್ತವೆ, ಅದನ್ನ ಹೇಗೆ ಉಚ್ಚಾರಣೆ ಮಾಡೋದು ಅನ್ನೋದನ್ನ ನೋಡೋಣ. ಓಕೆ, ರೈಟ್. ನೋಡಿ, ಅಬ್ಸಲ್ಯೂಟ್ ಅಂತ ಹೇಳಿದೆ. ಈಗ ಅಬ್ಸಲ್ಯೂಟ್ಲಿ ಎಲ್ ವೈ ಸೇರಿಸಿದೀವಿ ಅಷ್ಟೇ. ಸೊ ಇದನ್ನ ಹೇಗೆ ಹೇಳ್ಬೇಕು, absolutely. ಸೊ absolutely ಏನ್ ಹೇಳ್ಬೇಕು, absolutely. ಸೊ ಒಂದು ಪದನ ನೀವು ಮಿನಿಮಮ್ 10 ಸಲ ಹೇಳಿದ್ರೆ ಮಾತ್ರ ಅದು ನಿಮಗೆ ಕರೆಕ್ಟ್ ಆಗಿ ಸ್ವಲ್ಪ ನೆನಪಲ್ಲಿರುತ್ತೆ, ಆಮೇಲೆ ಸೌಂಡ್ ನಿಮಗೆ ಫೆಮಿಲಿಯರ್ ಆಗುತ್ತೆ. ಹಾಗೆ ನೋಡಿ, absolutely. ನೆಕ್ಸ್ಟ್ ಇಲ್ಲಿ ಯಾಕೆ ಯಾಕಿದೆ, ಇಲ್ಲಿ ಇದೆ. ಸೊ ಇಲ್ಲಿ ಈ ತರ ಇದ್ರೆ ಅದನ್ನ ಅಂತ ಹೇಳ್ಬೇಕು, ಈ ತರ ಇದ್ರೆ ನಾವು ಅಂತ ಹೇಳ್ಬೇಕು. ಓಕೆ, absorb. ಇದನ್ನೇನು ಹೇಳ್ಬೇಕು, absorb. ಹಾಗೆ ಇದು abuse ಅಲ್ಲ, abuse. ಓಕೆ, abuse. ಸೊ ಇದು ಎಸ್ ಅಬ್ಯೂಸ್ ಅಲ್ಲ, Z ಮಾಡ್ಕೊಳ್ಳಿ, ಯಾಕಂದ್ರೆ ಇಲ್ಲಿ Z ಇದೆ ನೋಡಿ. abuse. ಓಕೆ, ನೆಕ್ಸ್ಟ್ ನೋಡಿ, academic. ಇಲ್ಲಿ ಅಂತ ತೋರಿಸುತ್ತೆ. ಇದು accept ಅಲ್ಲ, accept. ಇಲ್ಲಿ ನೋಡಿ, ಎರಡು ಇಂಗ್ಲಿಷ್ ಅಲ್ಲಿ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಏನಿದೆ, ACCE ಇದೆ, ಇಲ್ಲೂ ಅದೇ ಅಕ್ಷರ ಇದೆ, ಬಟ್ ಪ್ರೊನೌನ್ಸಿಯೇಷನ್ ಅದೇ ಅಕ್ಷರಗಳು, ಬಟ್ ಪ್ರೊನೌನ್ಸಿಯೇಷನ್ ಚೇಂಜ್ ಇರುತ್ತೆ. access, ಇಲ್ಲಿ accept, access. ಸೊ ಅದು ಹೇಗೆ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಈ ತರ ಇದ್ರೆ ಈ ತರ ಇದ್ರೆ ಸೊ IPA ಕಲೀರಿ. ನಿಮಗೆ 100% ಬೇಕಾ IPA ಕಲೀರಿ. ಓಕೆ, ಸೊ ಅದಕ್ಕೆ ಇದು ಆಕ್ಸೆಸ್. ಹಾಗೆ ಇದು ಆಕ್ಸಿಡೆಂಟ್. ಈಗ ಇಂಗ್ಲಿಷ್ ಅಲ್ಲಿ 2 ಸಿ ಬಂದ್ರೆ ಒಂದು ಸಿ ನಿಮಗೆ ಸ ಅಂತ ಆಗುತ್ತೆ, ಒಂದು ಸಿ ಕ ಅಂತ ಆಗುತ್ತೆ. ಇಲ್ಲಿ ನೋಡಿ, ಆಕ್ಸಿಡೆಂಟ್. ಓಕೆ, ನೆಕ್ಸ್ಟ್ ಕಂಪನಿ. ನೋಡಿ, ಇಲ್ಲಿ ಸಿ ಒಂದು ಸೈಲೆಂಟ್ ಆಗಿರುತ್ತೆ. ಓಕೆ, ಇಲ್ಲಿ ಡಬಲ್
ನಾ ಸಿ ಕೆಳಗಡೆ ಒಂದು ಒತ್ತು ಕೊಡೋದಿಲ್ಲ, ಸಿ ಒಂದು ಸೈಲೆಂಟ್ ಆಗಿ ಕಂಪನಿ. ಆಯ್ತಾ? ನೆಕ್ಸ್ಟ್ ಅಕಂಪ್ಲಿಷ್, 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 ಅಕಂಪ್ಲಿಷ್. ಅಂತ ಬರೋದಿಲ್ಲ, ಅಂತ ಬರುತ್ತೆ, ಅಕಂಪ್ಲಿಷ್. ಓಕೆ, ಸೊ ಇದರಲ್ಲಿ absolutely, absorb, abuse, academic, accept, access, accident, accompany, accomplish. ಇಲ್ಲಿ ಕೆಲವೊಂದು ಆ ಅಂತ ಬಂದಿದೆ, ಕೆಲವೊಂದು ಅ ಅಂತ ಬಂದಿದೆ. ಓಕೆ, ನೆಕ್ಸ್ಟ್ ವರ್ಡ್ಸ್ ಯಾವುದು ಅಂತ ನೋಡೋಣ. ನೋಡಿ, ಅಕಾರ್ಡಿಂಗ್. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಅಕಾರ್ಡಿಂಗ್. ಇಲ್ಲಿ ಅರ್ಥ ಗೊತ್ತಿದೆ, ಅದನ್ನ ನಾವು ಸೈಲೆಂಟ್ ಮಾಡಬಹುದು. ಯು ಕ್ಯಾನ್ ಸೇ ಅಕಾರ್ಡಿಂಗ್. ಇಲ್ಲಿ ಇದೊಂದು ವಿಚಿತ್ರ ಅಂತ ಅನ್ಸುತ್ತೆ ನಿಮಗೆ, ಈ ಅಕ್ಷರನ ನಾವು ಬಳಸೋದಿಲ್ಲ. ಎಷ್ಟು ಜನರಿಗೆ ಇದರ ಸರಿಯಾದ ಉಚ್ಚಾರಣೆ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಸುಮಾರು ಜನ ಇದನ್ನು ತಪ್ಪಾಗಿ ಉಚ್ಚಾರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಕ ಖ ಗ ಘ ನ ಅಂತ ಯಾರು ಹೇಳಕ್ ಬರೋ, ಕೆಲವು ಜ್ಞಾ ಅಂತಾರೆ, ಏನೋ ಅಂತಾರೆ. ಸೊ ಇದು ನಾವು ಬಳಸೋದಿಲ್ಲ, ಬಟ್ ಇದರ ಸರಿಯಾದ ಉಚ್ಚಾರಣೆ ಇದೇ ಅಕ್ಷರನೇ ನಾವಲ್ಲಿ ಹಾಕಬೇಕು. ಯಾಕೆಂದ್ರೆ ಇಲ್ಲಿ IPA ಅಲ್ಲಿ ನೋಡಿ ಈ ಅಕ್ಷರ ಇದೆ, ಡಿಕ್ಷನರಿಲಿ ಈ ಅಕ್ಷರ ಇರುತ್ತೆ. ಈ ಅಕ್ಷರದ ಕನ್ನಡ ಉಚ್ಚಾರಣೆ ಇದು, ಕನ್ನಡದ ಅಕ್ಷರ ಇದು. ಅಥವಾ ನೀವು ಜಸ್ಟ್ ಅಕಾರ್ಡಿಂಗ್ ಗಾ ಅಂತಾನೆ ಹೇಳ್ಬೋದು, ಬಟ್ ಇಲ್ಲಿ ಇವ್ರು ಹೇಳೋದೇನು, ಅದು ಗಾ ಅಲ್ಲ. ಓಕೆ, ಸೊ ಅಕಾರ್ಡಿಂಗ್ ನಿಮ್ಗೆ ಯಾವ್ದು ಈಸಿ ಅಂತ ಅದನ್ನ ಹೇಳಿ. ಅಕೌಂಟ್, ಅಕೌಂಟ್, ಅಕೌಂಟ್. ಅದು ಯಾಕೆ ಹೇಳ್ಬೇಕು, ಇಲ್ಲಿದೆ ಅಕೌಂಟ್. ಬಟ್ ಇಲ್ಲಿ accurate, 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 accurate. ಅದು ಕ್ಯೂನು ಅಲ್ಲ. ಆಕ್ಚುಲಿ ನೋಡಿ, ನೋಡಿದಾಗ ಜಸ್ಟ್ ನಾವು ಅಂತ ಹೇಳಿದ್ರು ಸಾಕು, ನೀವು ಇವನು ಹಾಕೋದು ಬೇಡ. accurate, accurate. Okay, next accuse, 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 accuse. Okay, accuse, achieve. ಇದರ ಮೀನಿಂಗ್ ಎಲ್ಲ ನಾನು ಕೊನೆಯಲ್ಲಿ ಹೇಳ್ತೀನಿ. ನನಗೆ ಬೇಕಾಗಿರೋದು ಮೈನ್ ಆಗಿ ಉಚ್ಚಾರಣೆ. achieve, achieve. ನೋಡಿ, ಚಾ ಅನ್ನಕ್ಕೆ ಟಿ ಮತ್ತೆ ಎಫ್ ಹಾಕಿದ್ದಾರೆ, ಅದು ಚಾ. ಅಚೀವ್ಮೆಂಟ್, ಅಚೀವ್ಮೆಂಟ್, ಅಚೀವ್ಮೆಂಟ್. ಚಾ ನೋಡಿ, ಚಾಗೆ ಟಿ ಮತ್ತೆ ಎಫ್ ಇರುತ್ತೆ, ಅಚೀವ್ಮೆಂಟ್, ಅಚೀವ್ಮೆಂಟ್. ಓಕೆ, ನೆಕ್ಸ್ಟ್ ನೋಡಿ ಆಸಿಡ್, ಆಸಿಡ್, ಹಾಗೆ ಇಲ್ಲಿ ಯಾವ ಸಿಂಬಲ್ ಇದೆ, ಆಸಿಡ್, ಆಸಿಡ್. ಇಲ್ಲಿ ಇಲ್ಲ ನೋಡಿ, ಇಲ್ಲಿ ಯಾವ ಸಿಂಬಲ್ ಇದೆ, ಇಲ್ಲಿ ಸಿಂಬಲ್ ಚೇಂಜ್ ಇದೆ. ಮತ್ತು ಅಂತಿದೆ ಅಲ್ಲಿ. ಅಕ್ನಾಲೆಜ್, ಆಕ್ನಾಲೆಜ್ ಅಲ್ಲ, ಅಕ್ನಾಲೆಜ್, ಅಕ್ನಾಲೆಜ್, ಅಕ್ನಾಲೆಜ್. ಇಲ್ಲಿ ಎಲ್ ಇ ಇದೆ, ಲೆಜ್ ಅಂತ ಹೇಳ್ಬೇಕಾ, ಅಕ್ನಾಲೆಜ್, ಲೆಜ್ ಅಲ್ಲ. ಆಕ್ಚುಲಿ ಇಲ್ಲಿ ಐ ಇದೆ ನೋಡಿ, ಅದರ ಸರಿಯಾದ ಉಚ್ಚಾರಣೆ ಐ ಇದೆ. ಸೊ ಅಕ್ನಾಲೆಜ್, ಅಕ್ನಾಲೆಜ್. ಐನ ನಾವು ಇ ಅಂತ ಹೇಳೋದು, ಅಕ್ನಾಲೆಜ್, ಅಕ್ನಾಲೆಜ್ ಅಲ್ಲ, ಅಕ್ನಾಲೆಜ್. ಸೊ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್, ಅಷ್ಟು ನಾವು ಕ್ಲಾರಿಟಿ ಬೇಕಂತಿಲ್ಲ, ರೈಟ್? ನೆಕ್ಸ್ಟ್ ನೋಡಿ, ಅಕ್ವೈರ್, ಅಕ್ವೈರ್, ಅಕ್ವೈರ್. ಸೊ ಇಲ್ಲಿ ಕ್ವಾ ಅಕ್ವೈರ್, ಅಕ್ವೈರ್. ಈಗ ನಾನು ಹೇಳ್ತಾ ಇರೋದು ಸರಿನಾ? ನಾನು ಹೇಳ್ತಿರೋದು ನೀವು ಹೆಂಗ್ ನಂಬ್ತೀರಾ? ನನಗೆ ಸರಿಯಾಗಿ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ನಾನು ಹೇಳೋದು ನೀವು ಹೆಂಗ್ ನಂಬ್ತೀರಾ? ನಾನು ಹೇಳ್ತಿರೋದು ಸರಿ ಅಂತ ನೀವು ಹೆಂಗೆ ಹೇಳ್ಬೋದು ಅಂದ್ರೆ, ನೀವು ಇದನ್ನ ಕಲಿಬೇಕು. ಹೌದು, ಇವ್ರು ಹೇಳ್ತಾ ಇರೋದು ಸರಿ, ನಾನು ಇದನ್ನ ಕಲ್ತಿದ್ದೀನಿ, ನಾನು ಕಲಿತ ನಂತರ ನನಗೆ ಇದರ ಸರಿಯಾದ ಉಚ್ಚಾರಣೆ ಗೊತ್ತಾಗ್ತಾ ಇದೆ. ಸೊ ನೀವು ಇದನ್ನ ಕಲಿತ್ರೆ ನೀವು ನಾನು ಹೇಳೋದು ಸರಿನಾ ತಪ್ಪಾ, ನಾನು ಒಂದು ವೇಳೆ ತಪ್ಪು ಹೇಳಿದ್ರು ನೀವು ಹೇಳ್ಬೋದು, ಇಲ್ಲ ಅವರು ತಪ್ಪು ಹೇಳ್ತಾ ಇದ್ದಾರೆ, ಹಂಗಲ್ಲ, ಇದು ಹಿಂಗೆ, ಯಾಕಂದ್ರೆ ಅದರ ಉಚ್ಚಾರಣೆ ಕೆಳಗಡೆ ಹೀಗಿದೆ, ನಿಮಗೆ ಸರಿಯಾದ ಗೊತ್ತಾದ್ರೆ ಯು ಕ್ಯಾನ್ ಡೂ ವಂಡರ್ಸ್. ಅಂದ್ರೆ ನೀವು ಸೂಪರ್ ಆಗಿ ಇಂಗ್ಲಿಷ್ ಹೋಗ್ಬೋದು. ಓಕೆ, ಲೆಟ್ಸ್ ಸಿ. ಈಗ ಆಲ್ರೆಡಿ 27 ವರ್ಡ್ಸ್ ಆಯ್ತು. ಈಗ ಇದರ ಮೀನಿಂಗ್ ತಿಳ್ಕೊಳ್ಳೋಣ. ಓಕೆ, ಇದರ ಮೀನಿಂಗ್ ಏನು? ಅಬ್ಯಾಂಡನ್, ರೈಟ್? ಅಬ್ಯಾಂಡನ್. ಇದರ ಮೀನಿಂಗ್ ಏನು? ತ್ಯಜಿಸು, ತ್ಯಜಿಸು ಅಥವಾ ತೊರೆ, ತ್ಯಜಿಸು ಅಥವಾ ತೊರೆ. ಅಬಿಲಿಟಿ, ಅಬಿಲಿಟಿ ಅಂದ್ರೆ ಸಾಮರ್ಥ್ಯ. ಏಬಲ್, ಏಬಲ್ ಅಂದ್ರೆ ಸಮರ್ಥ, ಸಮರ್ಥನೆ. ಸೊ ಐ ಆಮ್ ಏಬಲ್, ಐ ಆಮ್ ನಾಟ್ ಏಬಲ್. ನಾನು ಸಮರ್ಥನಾಗಿದ್ದೇನೆ, ನಾನು ಸಮರ್ಥನಾಗಿಲ್ಲ. ಅಬಿಲಿಟಿ ಅಂದ್ರೆ ಸಾಮರ್ಥ್ಯ. ಅಬೋರ್ಷನ್, ಅಬೋರ್ಷನ್ ಅಂದ್ರೆ ಗರ್ಭಪಾತ, ಗೊತ್ತಿದೆ ಎಲ್ಲರೂ, ರೈಟ್? ಅಬೌಟ್, ಅಬೌಟ್ ಅಂದ್ರೆ ಬಗ್ಗೆ. ಅಬವ್, ಅಬವ್ ಅಂದ್ರೆ ಮೇಲೆ. ಅಬ್ರಾಡ್, ಅಬ್ರಾಡ್ ಅಂದ್ರೆ ವಿದೇಶದಲ್ಲಿ ಇರುವ. ವೇರ್ ಇಸ್ ಯುವರ್ ಫ್ರೆಂಡ್? ಹಿ ಇಸ್ ಅಬ್ರಾಡ್, ಅವನು ಅಬ್ರಾಡ್ ಅಲ್ಲಿ ಇದ್ದಾನೆ, ವಿದೇಶದಲ್ಲಿದ್ದಾನೆ. ಆಬ್ಸೆನ್ಸ್, ಅನುಪಸ್ಥಿತಿ. ಅಬ್ಸಲ್ಯೂಟ್, ಸಂಪೂರ್ಣವಾಗಿ, ಸಂಪೂರ್ಣ. ಅಬ್ಸಲ್ಯೂಟ್ಲಿ, ಸಂಪೂರ್ಣವಾಗಿ, ಸಂಪೂರ್ಣ. ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್, ಸಂಪೂರ್ಣವಾಗಿ, ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿದೆ. ಅಬ್ಸಾರ್ಬ್, ಅಬ್ಸಾರ್ಬ್ ಅಂದ್ರೆ ಹೀರು, ಹೀರು. ಅಬ್ಯೂಸ್, ದುರ್ನಡತೆ. ಅಬ್ಯೂಸ್ ಅಂದ್ರೆ ಒಬ್ಬರಿಗೆ ನಾವು ಮಿಸ್ಬಿಹೇವ್ ಮಾಡೋದು. ಅಕಾಡೆಮಿಕ್, ಶೈಕ್ಷಣಿಕ. ಅಕ್ಸೆಪ್ಟ್, ಸ್ವೀಕರಿಸು. ಆಕ್ಸೆಸ್, ಪ್ರವೇಶ. ಆಕ್ಸೆಸ್ ಅಂದ್ರೆ ಪ್ರವೇಶ. ಆಕ್ಸೆಸ್, ಆಕ್ಸೆಸ್ ಡಿನೈಡ್ ಅಂತ ಕೇಳಿದಿರ, ಪ್ರವೇಶ ನಿರಾಕರಿಸಲಾಗಿದೆ. ಆಕ್ಸೆಸ್. ಆಕ್ಸಿಡೆಂಟ್, ಅಪಘಾತ. ಅಕಂಪನಿ, ಜೊತೆಯಾಗಿರುವುದು ಅಥವಾ ಕಂಪನಿ ಕೊಡುವುದು. ಅಕಾಂಪ್ಲಿಷ್, ಸಾಧಿಸುವುದು. ಸೊ ಇಲ್ಲಿ ಅಕಂಪನಿ, ಅಕಾಂಪ್ಲಿಷ್ ಎರಡು ಬೇರೆ ಬೇರೆ, ತುಂಬಾ ಡಿಫರೆನ್ಸ್ ಇದೆ. ಪ್ಲಿಷ್ ಬಂದಾಗ ಸಾಧಿಸು,
ಅಕಾರ್ಡಿಂಗ್ ಅನುಸಾರ, ಅದರ ಪ್ರಕಾರವಾಗಿ. ಅಕೌಂಟ್ ಖಾತೆ. ಓಕೆ, ಇನ್ನೂ ಇದೆ ಅನ್ಸುತ್ತೆ. ಎಸ್, ನೋಡಿ ಒಟ್ಟು ನಾನು 27 ತಗೊಂಡು ಈ ವಿಡಿಯೋದಲ್ಲಿ 27 ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿನೇ ವರ್ಡ್ಸ್ ಇದೆ, ಅದನ್ನು ನಾವು ನೋಡೋಣ. ಅಕ್ಯುರೇಟ್. ಅಕ್ಯುರೇಟ್ ಅಂದ್ರೆ ನಿಖರವಾಗಿರುವಂಥದ್ದು. ಅಕ್ಯೂಸ್ ಅಂದ್ರೆ ಆರೋಪಿಸು. ಅಚೀವ್ ಅಂದ್ರೆ ಸಾಧಿಸು, ಅಲ್ಲಿರ್ಬೋದು. ಅಚೀವ್ಮೆಂಟ್ ಅಂದ್ರೆ ಸಾಧನೆ. ಆಸಿಡ್ ಅಂದ್ರೆ ಆಮ್ಲ. ಅಕ್ನಾಲೆಜ್ ಅಂದ್ರೆ ಒಪ್ಪಿಗೆ ಅಂದ್ರೆ ಯಾರಾದ್ರೂ ಏನಾದ್ರು ಹೇಳಿದಾಗ ನಾವು ಅಕ್ನಾಲೆಜ್, ಓಕೆ, ಸೊ ದಟ್ ಇಸ್ ಅಕ್ನಾಲೆಜ್ಮೆಂಟ್. ಅಕ್ವೈರ್ ಗಳಿಸುವುದು. ಅಕ್ರಾಸ್ ಮೂಲಕ ಅಥವಾ ಅಡ್ಡ. ಆಕ್ಟ್ ಅಂದ್ರೆ ಕೃತ್ಯ. ಆಕ್ಷನ್, ಈ ಪದಗಳು ನಾವು ಇನ್ನೂ ಡಿಸ್ಕಸ್ ಮಾಡಿಲ್ಲ ಅನ್ಸುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆಕ್ಟ್ ಅಂದ್ರೆ ಕೃತ್ಯ, ಆಕ್ಷನ್ ಅಂದ್ರೆ ಕ್ರಿಯೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರದ್ದು ಪ್ರೊನೌನ್ಸಿಯೇಷನ್ ಹೇಳ್ಕೊಡ್ತೀನಿ, ಸುಮ್ಮನೆ ಜಸ್ಟ್ ತಿಳ್ಕೊಳ್ಳಿ ಅಷ್ಟೇ. ಆಕ್ಟಿವ್ ಸಕ್ರಿಯ, ಆಕ್ಟಿವಿಸ್ಟ್ ಹೋರಾಟಗಾರ, ಆಕ್ಟಿವಿಟಿ ಚಟುವಟಿಕೆ, ಆಕ್ಟರ್ ನಟ, ಆಕ್ಟ್ರೆಸ್ ನಟಿ, ಆಕ್ಚುಯಲ್ ವಾಸ್ತವ, ಆಕ್ಚುಲಿ ವಾಸ್ತವವಾಗಿ, ಆಡ್ ಜಾಹೀರಾತು, ಅಡಾಪ್ಟ್ ಹೊಂದಿಸು, ಆಡ್ ಸೇರಿಸು. ಸೊ ಈ ಇದ್ರಲ್ಲಿ ನೋಡಿ ALIVE ಇದು ಕಾಮನ್ ವರ್ಡ್. ಇದನ್ನ ನಾವು LIVE ಲಿವ್ ಆರ್ ಲೈವ್ ಅಂತ ಹೇಳ್ತೀವಿ. ಬಟ್ ಎ ಸೇರಿಸಿದಾಗ ಏನಾಗುತ್ತೆ, ಎ ಆಗಲ್ಲ, ಎ ಲೈವ್ ಆಗಲ್ಲ. ಅದನ್ನು ನಾವೇನು ಹೇಳಬೇಕು, ಅಲೈವ್. ಅದು ಅಲೈವ್ ಅಂತಲೇ ಹಿಂಗೆ ಹೇಳಬೇಕು. ಇದರಲ್ಲಿ ನಮಗೆ ಫೋನೆಟಿಕ್ಸ್ ಅಂತ ಹೇಳ್ತೀವಿ, IPA. ಅದರಲ್ಲಿ ನಾವು ಈ ಸಿಂಬಲ್ ಕೊಟ್ಟಿರ್ತಾರೆ, ಅದರ ಅರ್ಥ ನಾವು ಅಂತಲೇ ಹೇಳಬೇಕು, ಅಲೈವ್. ಓಕೆ, ಸೊ ಇನ್ನು ALL ಬರುತ್ತೆ. ALL ಬಂದಾಗ ಆಲ್ ಅಂತ ಹೇಳಬೇಕು. ಏನು ಹೇಳಬೇಕು, ಆಲ್. ಇದು ಆಲ್ ಅಲ್ಲ, ಆಲ್. ಸೊ ಅಂತ ಮಾಡ್ಕೊಳ್ಳಿ. ಅಂತ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ, ಹಾಗಾಗಿ ನಾನು ಬರ್ದೀನಿ. ಮುಂದೆ ನಾವು ಒಂದು ಅಥವಾ ಆ ಮೇಲ್ಗಡೆ ಒಂದು ಲೈನ್ ಹಾಕೊಳ್ಳಿ, ಸುಮ್ಮನೆ ನಮ್ಮ ಅನುಕೂಲಕ್ಕೋಸ್ಕರ. ಸೊ ಇದನ್ನ ಹೆಂಗೆ ಹೇಳಬೇಕು, ಆಲ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ALL ಇದೆ, ಬಟ್ ಅದನ್ನು ಆಲ್ ಅಂತ ಹೇಳೋಕ್ಕಾಗಲ್ಲ. ALL ಇದ್ರೂ ಅದನ್ನು ಅಲಯನ್ಸ್ ಅದೇ ಉಚ್ಚಾರಣೆ ಇಲ್ಲಿದೆ ನೋಡಿ. ಈ ಉಚ್ಚಾರಣೆನೇ ಇಲ್ಲಿ ಇದೆ, ಇಲ್ಲಿ ಇದೆ. ಆ ಸಿಂಬಲ್ ಏನಿದೆ ಅಂತ ಹೇಳುತ್ತೆ. ಓಕೆ, ಲಯನ್ಸ್. ಸೊ ಇದು IP ಅಂತ ಹೇಳ್ತೀವಿ. ಈ ಸಿಂಬಲ್ಸನ್ನು ಕಲಿಬೇಕಾದ್ರೆ ನೀವು ಸ್ವಲ್ಪ ಕಷ್ಟಪಡಬೇಕು. ಓಕೆ, ಅದರದ್ದು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ನಾನು ಕಾಮೆಂಟ್ ಸೆಕ್ಷನ್ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋಸನ್ನು ಕಲಿತ್ರೆ ನಿಮಗೆ ಈಸಿ ಆಗುತ್ತೆ, ಬಟ್ ಅದನ್ನು ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ನೀವು ಫೋನಿಕ್ಸ್ ಬ್ರ್ಯಾಂಡಿಂಗ್ ಎಲ್ಲ ಕಲಿತ ಮೇಲೆ ಅದನ್ನು ಕಲಿಬೇಕು. ಇಲ್ಲಿ ನೋಡಿ, ನೆಕ್ಸ್ಟ್ ಈ ಸಿಂಬಲ್ನ ನಾನು ನನಗೆ ಅದು ಗೊತ್ತು, ಹಾಗಾಗಿ ನಾನು ಕಲ್ತಿದ್ದೀನಿ, ನಾನು ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಸೊ ಅಲಾವ್. ಓಕೆ, ನೆಕ್ಸ್ಟ್ ನೋಡಿ ALLY, ಇದನ್ನ ಆಲೈ ಅಂತ ಹೇಳ್ಬೇಕು ನಾವು. ಇಲ್ಲಿ ನಾವು ಅಂತ ಹೇಳ್ತೀವಿ, ಬಟ್ ಇಲ್ಲಿ ಅಂತ ಹೇಳ್ತೀವಿ. ಈ ಸಿಂಬಲ್ ಬೇರೆ ಇದೆ ನೋಡಿ, ಈ ಸಿಂಬಲ್ ಬಂದರೆ ನೀವು ಎಲ್ಲ ಕಡೆ ಅಂತಲೇ ಹೇಳಬೇಕು. ಸೊ ಈಗ ನಾನು ನನ್ನ ವಿಡಿಯೋಸ್ ನೋಡಿದ್ರೆ ಈ ವಿಡಿಯೋ ಮೂಲಕನೇ ನೀವು IPAನು ಕಲಿತಾ ಹೋಗ್ಬೋದು. ಓಕೆ, ರೈಟ್. ಆಲೈ, ಈ AI ಬಂದರೆ ಐ ಅಂತ ಹೇಳಬೇಕು, ಆಲೈ. ಓಕೆ, ಸೊ ಇದ್ರ ಮೀನಿಂಗ್ ಎಲ್ಲ ಕೊನೆಯಲ್ಲಿ ಸಿಗುತ್ತೆ ನಿಮಗೆ. ಮೀನಿಂಗ್ ಅವಶ್ಯಕತೆ ಇಲ್ಲ ಸದ್ಯಕ್ಕೆ, ಮೀನಿಂಗನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇದು ನೋಡಿ AL, ಬಟ್ ಇಲ್ಲಿ AL ಇದೆ, ಬಟ್ ನಾವು ಅದು ಆಲ್ ಅಂತ ಹೇಳಲ್ಲ, ಆಲ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್, ಆಲ್ ಪ್ಲಸ್ ಮೋಸ್ಟ್, ಆಲ್ಮೋಸ್ಟ್. ಓಕೆ, ಹಾಗಾಗಿ ಇದನ್ನು ಆಲ್ಮೋಸ್ಟ್. ಸೊ ಇಲ್ಲಿ ಎ ಮೇಲೆ ಒಂದು ಲೈನ್ ಹಾಕೊಳ್ಳಿ, ವಿಚ್ ಇಸ್ ಆಲ್ಮೋಸ್ಟ್. ಅದ್ರದ್ದು ಇದು ನೋಡಿ, ಆಲ್ಮೋಸ್ಟ್. ಓಕೆ, ನಾವು ಅಲೋನ್. ಲೋನ್ ಅಲ್ಲ, ಅಥವಾ ಆಲೋನ್ ಅಲ್ಲ, ಅಥವಾ ಆಲೋನ್ ಅಲ್ಲ, ಇದು ಅಲೋನ್. ಓಕೆ, ನೆಕ್ಸ್ಟ್ ನೋಡಿ, ಇದು ಅಂತಾನೆ ಹೇಳಬೇಕು, ಅಲಾಂಗ್. ನೆಕ್ಸ್ಟ್ ಇಲ್ಲಿ ಅಂತ ಹೇಳಬೇಕು, ಇದನ್ನು ಆಲ್ ಅಲ್ಲ, ಆಲ್ರೆಡಿ. ಓಕೆ, ರೈಟ್. ಈಗ ಇದು ನೋಡೋಣ. ಹಾಗೆ ಇದು ಆಲ್ಸೋ ಅಲ್ಲ, ಆಲ್ಸೋ. ಆಲ್ಟರ್ ಅಂದರೆ ಇಲ್ಲಿ ನಾನು ಬರಿಬೇಕಾದ್ರೆ ಅಂತ ಬರ್ದೀನಿ, ನೀವು ಅದನ್ನು ಅಂತ ಹೇಳಬೇಕು. ಆಲ್ಸೋ, ಆಲ್ಟರ್, ಆಲ್ರೆಡಿ. ಬಟ್ ಇಲ್ಲಿ ಅಂತ ಸ್ಟಾರ್ಟ್. ಇದು ಆಲ್ಟರ್ನೇಟಿವ್ ಅಂತಲೂ ಆಗುತ್ತೆ, ಅಲ್ಟರ್ನೇಟಿವ್ ಅಂತಲೂ ಆಗುತ್ತೆ. ಅಂತಲೇ ಯೂಸ್ ಮಾಡಿ. ಆಲ್ಟರ್ನೇಟಿವ್ ಅನ್ನೋದನ್ನ, ಅಥವಾ ಅಲ್ಟರ್ನೇಟಿವ್. ಇಲ್ಲಿ ಈ ಸಿಂಬಲ್ ಹೇಳ್ತೀನಿ ನಿಮಗೆ ಅಂತ ಹೇಳಬೇಕು ಅದನ್ನು. ಆಲ್ಟರ್ನೇಟಿವ್ ಅಂತ ಹೇಳ್ತಾರೆ ತುಂಬ ಜನ. ಕರೆಕ್ಟ್ ಪ್ರೊನೌನ್ಸಿಯೇಷನ್ ಇಸ್ ಆಲ್ಟರ್ನೇಟಿವ್. ಓಕೆ, ರೈಟ್. ನೆಕ್ಸ್ಟ್ ಮುಂದಿನ ಇದು ನೋಡೋಣ. ಸ್ಲೈಡ್ ಏನಿದೆ ಅಂತ ನೋಡೋಣ. ಒಂದಷ್ಟು ಅಕ್ಷರ ಒಟ್ಟು ನಿಮಗೆ 36 ಪದಗಳು ಸಿಗುತ್ತೆ. ಓಕೆ, ಇದು ನೋಡಿ, ಇದನ್ನು ಹೇಗೆ ಹೇಳಬೇಕು, ಆಲ್ದೋ. ಫಸ್ಟ್ ಪದ ನೋಡಿ ಏನಿದೆ, ಆಲ್ದೋ. ಸೊ ಇಲ್ಲಿ AL ಇದೆ, ಬಟ್ ಅದನ್ನು ನಾವು ಅಂತ ಹೇಳಬೇಕು, ಆಲ್ದೋ. THOUGH ಇದೆ, ಇಲ್ಲಿ GH ಸೈಲೆಂಟ್ ಆಗಿರುತ್ತೆ, ಆಲ್ದೋ. ಇದು ಆಲ್ವೇಸ್, WAYS, ಆಲ್ವೇಸ್. ಓಕೆ, ನಾವು ಹಾಗೆ ಅಮೇಝಿಂಗ್. ಸೊ ಇಲ್ಲಿ ಎ ಬಂದಾಗ ಯಾಕೆ ಹೇಳಬೇಕು, ಇಲ್ಲಿ ಸಿಂಬಲ್ ಸಿಂಬಲ್ ಇದೆ. ಇಲ್ಲಿ ಎ ಬಂದಾಗ ಯಾಕೆ ಹೇಳಬೇಕು, ಇಲ್ಲಿ ಸಿಂಬಲ್ ಇದೆ. ಹಿಂಗೆ ಹೇಳಿ ಅಂತ ಅವರು ನಮಗೆ ಪ್ರೊನೌನ್ಸಿಯೇಷನ್ ಡಿಕ್ಷನರಿ ಕೊಟ್ಟಿರ್ತಾರೆ. ಅದನ್ನು ನೀವು ನೋಡಿದ್ರೆ ನಿಮಗೆ 100% ಕನ್ಫರ್ಮ್ ಆಗುತ್ತೆ. ಓಕೆ, ಸೊ ಅಮೇಝಿಂಗ್. ಹಾಗೆ ಇದು ಅಮಂಗ್. ಹಾಗೆ ಇದು ಮೌಂಟ್. ಸೊ ಇದು ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ನೀವು ಗಮನ ಹರಿಸಬೇಕು, ಯಾಕೆಂದರೆ ಒಂದೇ ಅಕ್ಷರ ಇದೆ, ಡಿಫ್ರೆಂಟ್ ಸೌಂಡ್ಸ್ ಇದೆ. ಇಲ್ಲಿ ನೋಡಿ,
ಅನಾಲಿಸಿಸ್ ಅನಾಲಿಸಿಸ್. ಬಟ್ ಇಲ್ಲಿ ಲಿಸ್ಟ್ ಆನಲಿಸ್ಟ್, ಇಲ್ಲಿ ದೀರ್ಘ ಇಲ್ಲ, ಆನಲಿಸ್ಟ್ ಆನಲಿಸ್ಟ್. ಇಲ್ಲಿ ಅಕ್ಷರಗಳು ಸೇಮ್ ಕಾಣಿಸ್ತಾ ಇದೆ, ಅದರ ಉಚ್ಚಾರಣೆ ಬೇರೆ ಇದೆ. ಇಲ್ಲಿ ಅನಾಲಿಸಿಸ್, ಇಲ್ಲಿ ಆನಲಿಸ್ಟ್, ಇದು ಆನಲೈಸ್. ಓಕೆ, ಸೊ ಇದೇನಾಗುತ್ತೆ ಆನಲೈಸ್, ಇದು ಆನಲಿಸ್ಟ್, ಇದು ಅನಾಲಿಸಿಸ್. ಆಲ್ರೈಟ್, ನೆಕ್ಸ್ಟ್ ಯಾವುದು ಇದೇನಿದು ಏನ್ಷಂಟ್. ಏನ್ಷಂಟ್, ಸೊ ಇಲ್ಲಿ ಎ ಇದೆ, ಅದನ್ನು ಎ ಅಂತಲೇ ಹೇಳಬೇಕು. ಓ ಅಂತ ಹೇಳಂಗಿಲ್ಲ, ಆ ಅಂತ ಹೇಳಂಗಿಲ್ಲ, ಆ ಅಂತ ಹೇಳಂಗಿಲ್ಲ, ಏನ್ಷಂಟ್ ಅಂತ ಹೇಳಬೇಕು. ಏನ್ಷಂಟ್. ಓಕೆ, ನಾವು ಇಲ್ಲಿ ಎ ಇದೆ, ಈಗ ನಾವು ಆ ಅಂತ ಹೇಳಬೇಕು. ಈ ಸಿಂಬಲ್ ಬಂದರೆ ನಾವು ಏನಂತ ಹೇಳಬೇಕು? ಆ್ಯಂಡ್. ಓಕೆ, ನಾವು ಹಾಗೆ ಇದು ಇಲ್ಲೂ ಆ ಇದೆ ನೋಡಿ, ಹಾಗಾಗಿ ಇಲ್ಲಿ ಆಂಗರ್, ಹಾಗೆ ಇಲ್ಲಿ ಆಂಗಲ್, ಯಾಕೆಂದ್ರೆ ಈ ಸಿಂಬಲ್ ಇದೆ ಆಂಗಲ್. ಈಗ ನೋಡಿ, ಆಲ್ದೋ, ಆಲ್ವೇಸ್, ಅಮೇಜಿಂಗ್, ಅಮಂಗ್, ಅಮೌಂಟ್, ಅನಾಲಿಸಿಸ್, ಆನಲಿಸ್ಟ್, ಆನಲೈಸ್, ಏನ್ಷಂಟ್, ಆ್ಯಂಡ್, ಆಂಗಲ್. ಓಕೆ, ಸೊ ಈ ಪದಗಳು. ನೆಕ್ಸ್ಟ್ ನೋಡೋಣ ಯಾವುದಿದಾವೆ ಅಂತ ನೋಡಿ. ನೆಕ್ಸ್ಟ್ ಬಂದು ಆಂಗ್ರಿ. ಓಕೆ, ಸೊ ಫಸ್ಟ್ ವರ್ಡ್ ಬಂದು ನೋಡಿ ಆಂಗ್ರಿ. ಇಲ್ಲಿ ಆ ಅಂತ ಯಾಕೆ ಹೇಳಬೇಕು? ಇಲ್ಲಿ ಸಿಂಬಲ್ ಏನಿದೆ ನೋಡಿ, ಬಟ್ ಎಲ್ಲಾದ್ರಲ್ಲೂ ಸಿಂಬಲ್ ಕೊಟ್ಟಿರ್ತಾರ, ಇಲ್ಲ, ನೀವು ಅದನ್ನು ಕಲಿಬೇಕು. ನಾನು ನಿಮಗೆ ಇದರ ಸರಿಯಾದ ಉಚ್ಚಾರಣೆ ಹೀಗಿದೆ, ಅದು ಹೆಂಗೆ ಹೇಳ್ತೀರಾ? ಗ್ಯಾರಂಟಿ, ಇದೇ ಗ್ಯಾರಂಟಿ. ಇದೆಲ್ಲಿದೆ? ಅದು ಡಿಕ್ಷನರಿಲಿದೆ. ನಾನು ಹೇಳ್ತಿರೋದು ನಿಮಗೆ ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ಸಿದ್ರೆ, ಇನ್ ಕೇಸ್ ನಿಮಗೆ ಹೆಂಗೆ ನಂಬೋದು ಇವ್ರು ಹೇಳ್ತಿರೋದು ಸರಿನಾ? ನೀವು ಈ ಸಿಂಬಲ್ನ ಡಿಕ್ಷನರಿಲಿ ಹಾಕಿ ನೋಡಿ, ಅಥವಾ ಆಂಗ್ರಿ ಅನ್ನೋದು ನೋಡಿ, ಅದರಲ್ಲಿ ಇದೇ ಸಿಂಬಲ್ ಇರುತ್ತೆ. ಬಟ್ ಇದು ಸಿಂಬಲ್ ಹೆಂಗೆ ಕಲಿಯೋದು? ಅದಕ್ಕೆ ಪಾಠ ಇದೆ, ಅದನ್ನು ಕಲಿಬೇಕು. ಲೆಟ್ಸ್ ಮೂವ್ ಆನ್. ಇದನ್ನ ಅನಿಮಲ್ ಅಂತ ತುಂಬ ಜನ ಹೇಳ್ತಾರೆ, ಬಟ್ ದಟ್ಸ್ ರಾಂಗ್. ಆನಿಮಲ್. ಯಾಕೆ? ಸಿಂಬಲಲ್ಲಿ ಏನಿದೆ? ಆ ಇದೆ, ಸೊ ಆನಿಮಲ್. ಆನಿವರ್ಸರಿ. ಓಕೆ, ಅನೌನ್ಸ್. ಸೊ ಇಲ್ಲಿ ನೋಡಿ ಅನೌನ್ಸ್. ಸೊ ಇಲ್ಲಿ ಹೇಳಬೇಕಾ? ಅದು ವರ್ಡಲ್ಲಿ ನಿಮಗೆ ಗೊತ್ತಾಗುತ್ತೆ. ಅನೌನ್ಸ್ಮೆಂಟ್ ಅಲ್ಲ, ಅನೌನ್ಸ್. ಬಟ್ ಇಲ್ಲಿ ಎ ಇದೆ, ANN ಇದೆ, ಅಲ್ಲಿ ಅನೌನ್ಸ್ ಅಂತ ಆಯಿತು. ಬಟ್ ಇಲ್ಲಿ ಆ್ಯನುವಲ್ ಅಂತ ಹೇಳಬೇಕು. ಆ್ಯನುವಲ್. ಓಕೆ, ಸೊ ಇಲ್ಲಿ AN ಇದೆ, ಇದನ್ನ ಹೆಂಗೆ ಹೇಳಬೇಕು? ಅನದ. ಓಕೆ, ಹಾಗೆ ಇಲ್ಲಿ ಆನ್ಸರ್. ಇದನ್ನ ಎರಡು ಥರ ಹೇಳ್ಬೋದು, ಆನ್ಸರ್ ಅಂತ ಹೇಳ್ಬೋದು, ಅಥವಾ ಆನ್ಸರ್. ಇಲ್ಲಿ ಎರಡೂ ಇದೆ ನೋಡಿ, ಆ ಇದೆ, ಆ ಇದೆ. ಸೊ ಇದು ಈ ಥರ ಬಂದಾಗ ಆ ಅಂತ ಹೇಳಬೇಕು, ಇದಕ್ಕೆ ನಾವು ಆ ಅಂತ ಹೇಳಬೇಕು. ಇದ್ರ ಸಿಂಬಲ್ ಬೇರೆ ಇದೆ, ಎರಡು ಚುಕ್ಕೆ ಇದೆ. ದಿಸ್ ಇಸ್ ಆ. ಓಕೆ, ಸೊ ಇದನ್ನು ಆನ್ಸರ್, ಬ್ರಿಟಿಷ್ ಇಂಗ್ಲೀಷಲ್ಲಿ ಆನ್ಸರ್, ಅಮೆರಿಕನ್ ಇಂಗ್ಲೀಷಲ್ಲಿ ಆನ್ಸರ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ AN ಇದೆ, ಆಂಟಿಸಿಪೇಟ್. ಸೊ ಆಂಟಿಸಿಪೇಟ್. ನೆಕ್ಸ್ಟ್ ನೋಡಿ ಆಂಗ್ಸೈಟಿ ಏನಿದೆ ಇಲ್ಲಿ? ಆಂಗ್ಸೈಟಿ. ದಿಸ್ ಇಸ್ ವೆರಿ ಸಿಂಪಲ್. ಎನಿ. ಸೊ ಇಂಗ್ಲೀಷಲ್ಲಿ ವೈ ಬಂದರೆ ಕೊನೆಯಲ್ಲಿ ಇ ಬರುತ್ತೆ ಅಥವಾ ಐ ಬರುತ್ತೆ, ಅವೆರಡರಲ್ಲಿ ಯಾವ್ದಾದ್ರು ಹೇಳಬೇಕು. ಎನಿ ಬಾಡಿ ಅಥವಾ ಎನಿ ಬಾಡಿ ಅಂತ ಹೇಳಿ. ಇಲ್ಲಿ ಎರಡು ಇದೆ ನೋಡಿ, ಎನಿ ಬಾಡಿ ಅಥವಾ ಎನಿ ಬಾಡಿ. ಅಮೆರಿಕನ್ ಇಂಗ್ಲೀಷಲ್ಲಿ ಎನಿ ಬಾಡಿ ಆನ್ ಜಾಸ್ತಿ ಹೇಳ್ತಾರೆ ಅವರು. ಕರೆಕ್ಟ್ ಇಂಗ್ಲೀಷ್ ಎನಿ ಬಾಡಿ ಅಥವಾ ಎನಿ ಬಾಡಿ, ನೋ ಪ್ರಾಬ್ಲಮ್. ಎನಿಮೋರ್. ಇಲ್ಲಿ ನೋಡಿ ವೈ ಬಂದಿದೆ, ಅದನ್ನು ನಾವು ಇ ಅಂತ ಹೇಳ್ತೀವಿ. ಎನಿಮೋರ್. ಓಕೆ, ಸೊ ಈ ವರ್ಡ್ಸನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡ್ರೆ, ಇದೇ ಥರದ್ದು 1000 ವರ್ಡ್ಸನ್ನು ತಿಳ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಇಂಗ್ಲೀಷನ್ನು ಕಂಪ್ಲೀಟಾಗಿ ಓದ್ಬೋದು. ಆಂಗ್ರಿ, ಆನಿಮಲ್, ಆನಿವರ್ಸರಿ, ಅನೌನ್ಸ್, ಆನ್ಯುವಲ್, ಅನದರ್, ಆನ್ಸರ್, ಆಂಟಿಸಿಪೇಟ್, ಆಂಗ್ಸೈಟಿ, ಎನಿಬಾಡಿ, ಎನಿಮೋರ್. ಓಕೆ, ಇನ್ಯಾವುದಿದೆ ನೋಡೋಣ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಇಷ್ಟೇ ವರ್ಡ್ಸನ್ನು ತೊಗೊಂಡಿದ್ದೆ. ಸುಮ್ಮನೆ ನಿಮಗೆ 36 ಪದಗಳು ಸಿಗ್ಬೋದು. ಇದರ ಮೀನಿಂಗ್ ಏನು? ಮೀನಿಂಗ್ ಸುಮ್ಮನೆ ಜಸ್ಟ್ ತಿಳ್ಕೊಳ್ಳಿ ಅಷ್ಟೇ, ಜಸ್ಟ್ ಫಾರ್ ಕ್ಯೂರಿಯಾಸಿಟಿ. ಅಲೈವ್ ಅಂದರೆ ಜೀವಂತ, ಆಲ್ ಎಲ್ಲ, ಅಲಯನ್ಸ್ ಒಕ್ಕೂಟ, ಅಲಾವ್ ಅನುಮತಿಸು ಅಥವಾ ಅನುಮತಿ ಕೊಡು, ಆಲಾಯ್ ಒಂದಾಗು ಅಥವಾ ಸ್ನೇಹಿತ, ಆಲ್ಮೋಸ್ಟ್ ಬಲು ಹತ್ತಿರ, ಅಲೋನ್ ಒಬ್ಬಂಟಿ, ಅಲಾಂಗ್ ಜೊತೆಗೆ, ಆಲ್ರೆಡಿ ಈಗಾಗಲೇ, ಆಲ್ಸೋ ಅಂದರೆ ಕೂಡ, ಆಲ್ಟರ್ ಬದಲಾಯಿಸು, ಆಲ್ಟರ್ನೇಟಿವ್ ಪರ್ಯಾಯ, ಬೇರೆ ಏನಾದರೂ, ಆಲ್ದೋ ಆದರೂ, ಆಲ್ವೇಸ್ ಯಾವಾಗಲೂ, ಅಮೇಜಿಂಗ್ ಅದ್ಭುತ, ಅಮಂಗ್ ನಡುವೆ, ಅಮೌಂಟ್ ಪ್ರಮಾಣ, ಅನಾಲಿಸಿಸ್ ವಿಶ್ಲೇಷಣೆ, ಆನಲಿಸ್ಟ್ ವಿಶ್ಲೇಷಕ, ಆನಲೈಸ್ ವಿಶ್ಲೇಷಿಸು, ಏನ್ಷಂಟ್ ಪ್ರಾಚೀನ, ಆ್ಯಂಡ್ ಮತ್ತು, ಆಂಗರ್ ಕೋಪ, ಆಂಗಲ್ ಕೋನ. ಓಕೆ, ಇನ್ನೂ ಇದ್ದಾವೆ. ಆಂಗ್ರಿ ಕೋಪಗೊಂಡ, ಆನಿಮಲ್ ಪ್ರಾಣಿ, ಆನಿವರ್ಸರಿ ವಾರ್ಷಿಕೋತ್ಸವ, ಅನೌನ್ಸ್ ಘೋಷಿಸು, ಆನ್ಯುವಲ್ ವಾರ್ಷಿಕ, ಅನದರ್ ಮತ್ತೊಂದು, ಆನ್ಸರ್ ಆರ್ ಆನ್ಸರ್ ಉತ್ತರ, ಆಂಟಿಸಿಪೇಟ್ ನಿರೀಕ್ಷಿಸು, ಆಂಗ್ಸೈಟಿ ಕಳವಳ, ಎನಿ ಯಾವುದೇ,
ಎನಿಬಾಡಿ, ಯಾರು, ಅದು ಯಾರು ಅಥವಾ ಯಾರು, ಎನಿಬಾಡಿ ಕ್ಯಾನ್, ಯಾರಾದರೂ, ಯಾರು, ಅದೆಲ್ಲ ಮೀನಿಂಗ್ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು 30 ವರ್ಡ್ಸ್ ನೋಡೋಣ. ಲೆಟ್ಸ್ ಸೀ ಸಮ್ 30 ವರ್ಡ್ಸ್. ಓಕೆ ಓಕೆ. ಸೊ ಈಗ ಈ ಪದ ಇದೆ, ಈ ಪದನ ಹೇಗೆ ಓದೋದು ಅಂತ ಹೇಳಿದ್ರೆ ಅಕ್ರಾಸ್. ಸರಿಯಾದ ಪ್ರೊನೌನ್ಸಿಯೇಷನ್ ಏನು? ಅಕ್ರಾಸ್. ಸೊ ಇಲ್ಲಿ ಎ ಇದೆ, ಇಲ್ಲಿ ಕ್ರಾಸ್. ಸೊ ಎ ಅಂತ ಇದೆ, ಬಟ್ ಎ ಅನ್ನೋದನ್ನ ನಾವು ಎ ಅಂತ ಹೇಳ್ಬಾರ್ದು, ಆ ಅಂತ ಹೇಳ್ಬಾರ್ದು, ಇಲ್ಲಿ ಅ ಅಂತ ಹೇಳ್ಬೇಕು. ಅ ಅಂತ ಹೇಳ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ನೀವು IPA ಪ್ರೊನೌನ್ಸಿಯೇಷನ್ ನೋಡಿದ್ರೆ ನಿಮ್ಗೆ ಇಲ್ಲಿ ಅ ಅಂತ ಇರುತ್ತೆ. ಸೊ ಈ ತರ ಸಿಂಬಲ್ ಬಂತು ಅಂದ್ರೆ ಅದನ್ನ ಅ ಅಂತ ಹೇಳ್ಬೇಕು. ಈ IPA ನ ನೀವು ಕಲಿಬೇಕು. ಓಕೆ. ಸೊ ಕಷ್ಟ ಇದೆ, ಬಟ್ IPA ಕಲಿಯಕ್ಕಿಂತ ಮುಂಚೆ ನೀವು ಇದೆಲ್ಲದನ್ನು ಕಲ್ತ್ಕೊಂಡು ಆಮೇಲೆ IPA ಹೋಗ್ಬೇಕು. ಬಟ್ ನಿಮಗೆ 100% ಉಚ್ಚಾರಣೆ ಬೇಕು ಅಂತ ಹೇಳಿದ್ರೆ IPA ಕಲಿಯಬೇಕು. ಓಕೆ. ಸೊ ಇದ್ರ ಮೀನಿಂಗ್ ನಾನು ಕೊನೆಗೆ ಹೇಳ್ತೀನಿ. ಫಸ್ಟ್ ನಾವು ವರ್ಡ್ಸ್ ನ ಮಾತ್ರ ಪ್ರೊನೌನ್ಸ್ ಮಾಡೋದು ಕಲಿಯೋಣ. ಅ ಕ್ರಾಸ್, ಅ ಕ್ರಾಸ್, ಅ ಕ್ರಾಸ್. ಇದೇನಿದು? ಆಕ್ಟ್. ಸೊ ಇಲ್ಲಿ ಅ ಅಂತ ಬಂದಿದೆ, ಇಲ್ಲಿ ಆ ಅಂತ ಬಂದಿದೆ. ಅದು ಹೇಗೆ ಗೊತ್ತಾಗುತ್ತೆ ನಿಮಗೆ? IPA ಕಲಿತ್ರೆ ಗೊತ್ತಾಗುತ್ತೆ. ಓಕೆ. ಆಕ್ಟ್. ನೆಕ್ಸ್ಟ್ ನೋಡಿ, ಸೇಮ್ ಆಕ್ಷನ್. ಸೊ TION ಬಂತು ಅಂದ್ರೆ ಎಲ್ಲಾ ಕಡೆ ನೀವು ಶನ್ ಅಂತಾನೆ ಹೇಳಬೇಕು. ಮಿಕ್ಕಿದೇನು? ಆಕ್. ಸೊ ಆಕ್ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಫೋನಿಕ್ಸ್ ಬ್ಲೆಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ. ಸೊ ಆಕ್ಷನ್. ರೈಟ್. ಸೊ ಇದರ ಉಚ್ಚಾರಣೆ ಏನು? ಆಕ್ಷನ್. ಇದರ ಫೋನಿಕ್ಸ್ ಏನು? ಫೋನೆಟಿಕ್ಸ್ ಏನು? ಆಕ್ಷನ್. ಸೊ ಇದರ ಎಫ್ ಬಂತು ಅಂದ್ರೆ ಅದನ್ನ ಶಾ ಅಂತ ಹೇಳಬೇಕು. ಓಕೆ. ನಾವು ಆಕ್ಟಿವ್, ಆಕ್ಟಿವ್ ಹೇಗಿದು? ಆ ಫಸ್ಟ್ ಹೇಳಬೇಕು, ಆಮೇಲೆ ಕಾ ಕೆಳಗಡೆ ಕಿ ಕೆಳಗಡೆ ಟಾ ಕೊಡಿ. ಆಕ್ಟಿವ್, ಆಕ್ಟಿವ್. ಇವೆಲ್ಲ ಕಾಮನ್ ವರ್ಡ್ಸ್ ಆಕ್ಚುಲಿ. ಓಕೆ. ನೆಕ್ಸ್ಟ್ ನೋಡಿ, ಆಕ್ಟಿವಿಸ್ಟ್, ಆಕ್ಟಿವಿಸ್ಟ್, ಆಕ್ಟಿವಿಸ್ಟ್. ಇದಕ್ಕೆ ನಾವು ಸಿಲಬಲ್ ಅಂತ ಹೇಳ್ತೀವಿ. ಸಿಲಬಲ್ ಅಂದ್ರೆ ಒಂದೊಂದು ಸ್ವರ ಇರುವಂತಹ ಒಂದೊಂದು ಅಕ್ಷರ ಸಮೂಹ. ಅಂದ್ರೆ ಇಲ್ಲಿ ಆ ಅನ್ನೋದೇ ಒಂದು ಸ್ವರ, ಬಟ್ ಇಲ್ಲಿ ನಾವು ಆಕ್ಗೆ ಸಿಲಬಲ್ ಅಂತ ಹೇಳ್ಬೇಕು. ಆಕ್. ಆಮೇಲೆ ಟಿ, ವೆಸ್ಟ್. ಅಂದ್ರೆ ನಾನು ಕನ್ನಡದಲ್ಲಿ ಈ ತರ ಬರ್ದಿನಲ್ವಾ, ಇದನ್ನ ನೀವು ಸಿಲಬಲ್ ಅಂತ ತಗೊಳ್ಳಿ. ಆಕ್ಟಿವಿಸ್ಟ್, ಆಕ್ಟಿವಿಸ್ಟ್. ಓಕೆ. ಹಾಗೇನೆ ಆಕ್ಟಿವಿಟಿ. ಸೊ ಇದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತೀವಿ? ಆಕ್ಟಿವಿಟಿ. ನೆಕ್ಸ್ಟ್ ವರ್ಡ್ ನೋಡಿ, ಇದು ಎಲ್ಲರಿಗೂ ಗೊತ್ತು, ಆಕ್ಟರ್, ನಟ, ಆಕ್ಟರ್. ನೆಕ್ಸ್ಟ್ ನೋಡಿ, ಆಕ್ಟ್ರೆಸ್, ನಟ, ಆಕ್ಟರ್, ನಟಿ, ಆಕ್ಟ್ರೆಸ್. ಹಾಗೆ ಇದರ ಉಚ್ಚಾರಣೆ ನೋಡಿ, ಆಕ್ಟ್ರೆಸ್. ಇದು IPA. ಆಕ್ಟ್ರೆಸ್. ಯಾಕೆ ಅಂದ್ರೆ ಏನು? ನಿಮಗೆ ಡಿಕ್ಷನರಿ ಈ ಪದ ನೋಡಿದ್ರೆ ನಿಮಗೆ ಕೆಳಗಡೆ ಈ ಪದದ ಉಚ್ಚಾರಣೆ ಕೊಟ್ಟಿರ್ತಾರೆ. ಅದನ್ನ ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಇದೆ, ಅದನ್ನ ಆದ್ರೆ ಕಲಿತ್ರೆ ನಿಮ್ಗೆ ಒಳ್ಳೆದು. ಅದ್ರದ್ದು ವಿಡಿಯೋ ನಾನು ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತದೆ. ಓಕೆ. ಇದು ಆಕ್ಚುವಲ್. ಆಕ್ಚುವಲ್ TU ತುಂಬಾ ಕಡೆ ನಿಮಗೆ ಚ ಅಂತ ಆಗುತ್ತೆ. TU ತುಂಬಾ ಕಡೆ ಚ ಅಂತ ಆಗುತ್ತೆ. ಅದು ಸ್ಪೆಲ್ಲಿಂಗ್ ರೂಲ್ ನಾನು ಹಾಕಿದ್ದೀನಿ, ವಿಡಿಯೋ ನಿಮಗೆ ಸಿಗೋದು. ಸೊ ಇದನ್ನ ಹೇಳಬೇಕು, ಆಕ್ಚುವಲ್. ರೈಟ್. ಈಗ ಎಷ್ಟು ವರ್ಡ್ಸ್ ನೋಡಿದ್ವಿ ನಾವು? 9. ಅಕ್ರಾಸ್, ಆಕ್ಟ್, ಆಕ್ಷನ್, ಆಕ್ಟಿವ್, ಆಕ್ಟಿವಿಸ್ಟ್, ಆಕ್ಟಿವಿಟಿ, ಆಕ್ಟರ್, ಆಕ್ಟ್ರೆಸ್, ಆಕ್ಚುವಲ್. ಈಗ ನೆಕ್ಸ್ಟ್ ನಾವು ನೆಕ್ಸ್ಟ್ ವಿಡಿಯೋ ನೋಡೋಣ. ಸಾರಿ, ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೆಕ್ಸ್ಟ್ ಪದ. ಓಕೆ. ನೆಕ್ಸ್ಟ್ ಪದ ಯಾವುದು? ನೆಕ್ಸ್ಟ್ ಪದ ನೋಡಿ, ಆಕ್ಚುವಲಿ. ಆಕ್ಚುವಲಿ, ಆಕ್ಚುವಲಿ. ಸೊ ಇಲ್ಲಿ ಆ ಅಂತ ಹೇಳೋದು ನಾವು ಕೆಲವು ಸಲ ವಾ ಅಂತ ಹೇಳೋದು. ಆಕ್ಚುವಲಿ, ಆಕ್ಚುಲಿ, ಆಕ್ಚುಲಿ, ಆಕ್ಚುವಲಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆಕ್ಚುಲಿ. ಹಾಗೆ ಇದು ಆಡ್. AD ಬಂದ್ರೆ ಆಡ್. ADD ಬಂದ್ರು ಸಹ ಆಡ್ ಆಗುತ್ತೆ. ಇಲ್ಲಿ ಅಡ್ಯಾಪ್ಟ್, 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 ಅಡ್ಯಾಪ್ಟ್. ನೋಡಿ ನಾನು ಹೇಳಿದ್ರೆ ಡಬಲ್ ಡಿ ಬಂದ್ರು ಆಡ್ ಅಂತ ಹೇಳಬೇಕು, ಸಿಂಗಲ್ ಡಿ ಬಂದ್ರು ಆಡ್ ಅಂತ ಹೇಳಬೇಕು. ಅಂದ್ರೆ ಸಿಂಗಲ್ ಡಿ ಆಡ್ ಅಂದ್ರೆ ಇದು ಶಾರ್ಟ್ ಫಾರ್ಮ್ ಅಷ್ಟೇ. ಆಡ್, ಅಡ್ವರ್ಟೈಸ್ಮೆಂಟ್ ಅಥವಾ ಅಡ್ವರ್ಟೈಸ್ಮೆಂಟ್ ಇದೊಂದು ಶಾರ್ಟ್ ಫಾರ್ಮ್. ಅಡ್ವರ್ಟೈಸ್ಮೆಂಟ್ ಇದು ಶಾರ್ಟ್ ಫಾರ್ಮ್, ಆಡ್ ಅಂತ ಹೇಳಿ. ಈಗ ಇದು ಬಟ್ ಇಲ್ಲಿ ಆಡ್ ಅಂತ ಹೇಳೋದಿಲ್ಲ ನೋಡಿ. ಇಲ್ಲಿ ಸಪರೇಟ್ ಆಗಿ ಹೇಳ್ಬೇಕಾದ್ರೆ ಆಡ್ ಅಂತ ಹೇಳಬೇಕು, ಬಟ್ ಇಲ್ಲಿ ಇಷನ್ ಬಂದಾಗ ಅಡಿಷನ್. ಅದೇ ಡಿಫರೆನ್ಸ್. ಅದಕ್ಕೆ ನಾವು IPA ಕಲಿಬೇಕು ಅಂತ ಹೇಳೋದು. ಇಲ್ಲಿ ಈ ತರ ಬಂದ್ರೆ ಈ ತರ ಬಂದ್ರೆ ಅಡಿಷನ್. ಓಕೆ. ಅಡಿಷನ್. ಹಾಗೆ ಇಲ್ಲಿ ಎಲ್ ಸೇರಿದೆ, ಸೊ ನಲ್. ಅಡಿಷನ್, ಅಡಿಷನಲ್, ಅಡಿಷನ್, ಅಡಿಷನಲ್. ಓಕೆ. ಹಾಗೆ ಇದನ್ನ ಎರಡು ತರ ಹೇಳ್ಬೋದು. ಒಂದು ನೀವು ಅಡ್ರೆಸ್ ಅಂತ ಹೇಳ್ಬೋದು ಅಥವಾ ಅಡ್ರೆಸ್ ಅಂತ ಹೇಳ್ಬೋದು. ಎರಡು ತರ ಇದನ್ನ ಹೇಳ್ತಾರೆ, ಅಡ್ರೆಸ್, ಅಡ್ರೆಸ್. ಇದು ನೋಡಿ, ಅಂತ ಹೇಳ್ತೀನಿ. adequate, adequate. ಸೊ ಇಲ್ಲಿ ಫಾರ್ಮ್ ಮಾಡ್ಕೊಂಡಿದ್ದೀನ, adequate. ಸೊ ಇಲ್ಲಿ ಎ ಇದೆ, ಇಲ್ಲಿ ಟಿ ಇ ಇದೆ, ಆದ್ರೂ ಅದನ್ನ adequate. ಯಾಕಂದ್ರೆ ಇಲ್ಲಿ ನೋಡಿ, ಈ adequate ಅಲ್ಲ, adequate, adequate. ತುಂಬಾ ಜನ adequate ಅಂತ ಹೇಳ್ತಾರೆ. ಇಟ್ಸ್ adequate, adequate. ನೋಡಿ ಇವರು ಇಲ್ಲಿ ಡಿ ಸೈಲೆಂಟ್ ಆಗಿರುತ್ತೆ, ಇಲ್ಲಿ ಡಿ ಇಲ್ಲ ನೋಡಿ. ಜಸ್ಟ್, ಅಡ್ಜಸ್ಟ್, ಅಡ್ಜಸ್ಟ್. ಇಲ್ಲಿ ನಿಮಗೆ ಡಿ ಕಾಣಿಸ್ತಾ ಇದೆ, ಬಟ್ ಇದು ಪ್ರೊನೌನ್ಸಿಯೇಷನ್ ಇವೆರಡು ಅಕ್ಷರಗಳು ಸೇರಿ ಇದನ್ನು ನಾವು ಜ ಅಂತ ಹೇಳಬೇಕು. IPA ಅಲ್ಲಿ ನಿಮಗೆ ಇದು ಕ್ಲಾರಿಟಿ ಸಿಗುತ್ತೆ. ಓಕೆ. ಅಡ್ಜಸ್ಟ್. ಸೊ ಈಗ ಎಷ್ಟು ವರ್ಡ್ಸ್ ನೋಡಿದ್ವಿ? ಆಕ್ಚುಲಿ, ಆಡ್, ಅಡಾಪ್ಟ್, ಆಡ್, ಅಡಿಷನ್, ಅಡಿಷನಲ್, ಅಡ್ರೆಸ್ ಅಥವಾ ಅಡ್ರೆಸ್, adequate, adjust,
ಅಡ್ಜಸ್ಟ್ ಬಂದಾಗ ನೀವು ಡಿ ಸೈಲೆಂಟ್ ಮಾಡ್ಕೋಬೇಕು. ಬರೀ ನಾನು ಇಲ್ಲಿ ಡಿ ಬರ್ದಿಲ್ಲ ನೋಡಿ, ಜಸ್ಟ್. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ವರ್ಡ್ಸ್ ಯಾವ್ದಿದೆ ಅಂತ ನೋಡೋಣ. ನೆಕ್ಸ್ಟ್ ವರ್ಡ್ಸ್ ಬಂದು ಈಗ ನಿಮಗೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸಿಂಪಲ್ ವರ್ಡ್ಸ್ ಇರ್ತವೆ, ಬರ್ತಾ ಬರ್ತಾ ಸ್ವಲ್ಪ ಕಷ್ಟದ ವರ್ಡ್ಸ್ ಇರ್ತವೆ. ಸೊ ಅದನ್ನ ಓದೋದಕ್ಕೆ ನಮಗೆ ಈಸಿ ಆಗುತ್ತೆ. ನಾನು ಹೇಳಿದೆ ಅಡ್ಜಸ್ಟ್ಮೆಂಟ್. ಸೊ ಇಲ್ಲಿ ಡಿ ಮತ್ತೆ ಸೈಲೆಂಟ್ ಆಗುತ್ತೆ. ಅಡ್ಜಸ್ಟ್ಮೆಂಟ್, ಅಡ್ಜಸ್ಟ್ಮೆಂಟ್, ಅಡ್ಜಸ್ಟ್ಮೆಂಟ್. ಓಕೆ, ಅಡ್ಜಸ್ಟ್ಮೆಂಟ್ ಅಲ್ಲ, ಅಡ್ಜಸ್ಟ್ಮೆಂಟ್ಸ್. ಹಾಗೆ ಇಲ್ಲಿ ನೋಡಿ ಅಡ್ಮಿನಿಸ್ಟ್ರೇಷನ್, ಅಡ್ಮಿನಿಸ್ಟ್ರೇಷನ್, ಅಡ್ಮಿನಿಸ್ಟ್ರೇಷನ್ ಅಲ್ಲ, ಅಡ್ಮಿನಿಸ್ಟ್ರೇಷನ್. ಇಲ್ಲಿ ನೋಡಿ ಅಡ್ಮಿನಿಸ್ಟ್ರೇಷನ್, ಅಡ್ಮಿನಿಸ್ಟ್ರೇಷನ್. ಹಾಗೆ ಇದನ್ನ ಹಾಗೆ ನೋಡಿದಾಗ ಅಡ್ಮಿನಿಸ್ಟ್ರೇಷನ್, ಅಡ್ಮಿನಿಸ್ಟ್ರೇಷನ್. ಓಕೆ, ಹಾಗೆ ಅಡ್ಮಿನಿಸ್ಟ್ರೇಟರ್, ಅಡ್ಮಿನಿಸ್ಟ್ರೇಟರ್. ಇದು ಅಡ್ಮಿನಿಸ್ಟ್ರೇಟರ್. ಸೊ ಅಡ್ಜಸ್ಟ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಅಡ್ಮಿನಿಸ್ಟ್ರೇಷನ್, ಅಡ್ಮಿನಿಸ್ಟ್ರೇಟರ್. ನೆಕ್ಸ್ಟ್ ಇಲ್ಲಿ ಅಡ್ಮೈರ್. ಇಲ್ಲಿ IRE ಬಂದಾಗ ಐಯರ್ ಅಂತ ಹೇಳಬೇಕು. IRE ಇಲ್ಲಿ ಬರಲಿ ಐಯರ್, ಫೈರ್, ವೈರ್, ಛಾಯರ್, ರೈಟ್? ಅಡ್ಮೈರ್, ಅಡ್ಮೈರ್, ಅಡ್ಮೈರ್. ಅಡ್ಮಿಷನ್, ಅಡ್ಮಿಷನ್. ಸೊ SSION ಬಂತು ಅಂತ ಹೇಳಿದ್ರೆ ಶನ್ ಅಂತಾನೆ ಬರುತ್ತೆ. SSION, ಶನ್. ಓಕೆ, ಸೊ ಅಡ್ಮಿಷನ್, ಇದೇನಿದು ಶ, ಅಡ್ಮಿಷನ್. ನಾವು ಅಡ್ಮಿಟ್, 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 ಅಡ್ಮಿಟ್. ಸೊ ಎರಡು ಸೇರಿ ಏನಾಗುತ್ತೆ? ಅಡ್ಮಿಟ್, ಅಡ್ಮಿಟ್. ಸೊ ಅಡ್ಮೈರ್, ಅಡ್ಮಿಷನ್, ಅಡ್ಮಿಟ್. ನೆಕ್ಸ್ಟ್ ಒಂದು ಅಡಾಪ್ಟ್, ಅಡಾಪ್ಟ್, ಅಡಾಪ್ಟ್ ಅಲ್ಲ, ಅಡಾಪ್ಟ್, ಅಡಾಪ್ಟ್. ಇದು ಅಂತ ಹೇಳುತ್ತೆ, ಅಡಾಪ್ಟ್, ಅಡಾಪ್ಟ್. ಓಕೆ, ನೆಕ್ಸ್ಟ್ ಇದು ಅಡಲ್ಟ್. ಅಡಲ್ಟ್ ಅಂತಾನು ಹೇಳ್ಬೋದು ಅಥವಾ ಅಡಲ್ಟ್. ಅಡಲ್ಟ್ ಅಂತಾನು ಹೇಳ್ಬೋದು ಅಥವಾ ಎರಡನ್ನೂ ಹೇಳ್ಬೋದು. ಅಡಲ್ಟ್ ಆರ್ ಅಡಲ್ಟ್. ಓಕೆ, ನೆಕ್ಸ್ಟ್ ಆಯ್ತಲ್ಲ, ಇನ್ನೊಂದಿದೆಯಾ? ಇನ್ನೊಂದು ನೋಡಿ, ಅಡ್ವಾನ್ಸ್, ಅಡ್ವಾನ್ಸ್ ಅಥವಾ ಅಡ್ವಾನ್ಸ್. ಅಮೆರಿಕನ್ಸ್ ಅಂದ್ರೆ ಅಡ್ವಾನ್ಸ್ ಅಂತಾರೆ, ಬ್ರಿಟಿಷ್ ಅದನ್ನ ಅಡ್ವಾನ್ಸ್. ಸೊ ಅಡ್ವಾನ್ಸ್ ಇಸ್ ಸಿಂಪಲ್, ಅಡ್ವಾನ್ಸ್ ಅಂತ ಹೇಳಬೇಡ, ಅಡ್ವಾನ್ಸ್, ಅಡ್ವಾನ್ಸ್. ಓಕೆ, ಈ ವರ್ಡ್ಸ್ ಇನ್ನೊಂದ್ಸಲ ಓದೋಣ. ಇದನ್ನ ಓದ್ರಿ. ಅಡ್ಜಸ್ಟ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಅಡ್ಮಿನಿಸ್ಟ್ರೇಟರ್, ಅಡ್ಮೈರ್, ಅಡ್ಮಿಷನ್, ಅಡ್ಮಿಟ್, ಅಡಾಪ್ಟ್, adult or adult, advance. Okay, right. ಈಗ ಇದ್ರದ್ದು ಮೀನಿಂಗ್ ನೋಡೋಣ. ಓಕೆ, ಸೊ ಇದ್ರದ್ದು ಮೀನಿಂಗ್ ಏನೇನು ಅಂತ ನೋಡೋಣ. ಸುಮ್ಮನೆ ಪದಗಳು ತಿಳ್ಕೊಂಡು ಪ್ರಯೋಜನ ಇಲ್ಲ. ಜಸ್ಟ್ ಮೀನಿಂಗ್ ಸ್ವಲ್ಪ ತಿಳ್ಕೊಂಡಿದ್ರೆ ನಿಮಗೆ ರೀಡಿಂಗ್ ಮತ್ತು ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಸೊ ಅಕ್ವೈರ್ ಅಂದ್ರೆ ಗಳಿಸು, ಅಕ್ರಾಸ್ ಅಂದ್ರೆ ಮೂಲಕ, ಅಡ್ಡ. ಓಕೆ, ಆಕ್ಟ್ ಅಂದ್ರೆ ಕೃತ್ಯ, ಆಕ್ಷನ್ ಅಂದ್ರೆ ಕ್ರಿಯೆ, ಆಕ್ಟಿವ್ ಅಂದ್ರೆ ಸಕ್ರಿಯ, ಆಕ್ಟಿವಿಸ್ಟ್ ಅಂದ್ರೆ ಹೋರಾಟಗಾರ, ಆಕ್ಟಿವಿಟಿ ಅಂದ್ರೆ ಚಟುವಟಿಕೆ, ಆಕ್ಟರ್ ಅಂದ್ರೆ ನಟ, ಆಕ್ಟ್ರೆಸ್ ಅಂದ್ರೆ ನಟಿ, ಆಕ್ಚುವಲ್ ಅಂದ್ರೆ ವಾಸ್ತವವಾಗಿ ಅಂದ್ರೆ ನಿಜವಾಗ್ಲು, ಆಕ್ಚುಲಿ ಅಂದ್ರೆ ವಾಸ್ತವವಾಗಿ, ಆಡ್ ಅಂದ್ರೆ ಜಾಹೀರಾತು, ಅಡಾಪ್ಟ್ ಅಂದ್ರೆ ಹೊಂದಿಸು, ಸರಿ ಹೊಂದು, ಹೊಂದಿಕೊಳ್ಳು ಅಥವಾ ಅಳವಡಿಸಿಕೊಳ್ಳು. ಇಷ್ಟು ಮೀನಿಂಗ್ ಇದೆ ನೋಡಿ ಅಡಾಪ್ಟ್ಗೆ. ಆಡ್ ಅಂದ್ರೆ ಸೇರಿಸು, ಅಡಿಷನ್ ಅಂದ್ರೆ ಸೇರ್ಪಡೆ, ಅಡಿಷನಲ್ ಅಂದ್ರೆ ಹೆಚ್ಚುವರಿ, ಅಡ್ರೆಸ್ ಅಂದ್ರೆ ವಿಳಾಸ, ಅಡಿಕ್ವೇಟ್ ಅಂದ್ರೆ ತಕ್ಕ, ಸರಿಯಾದ, ಅಕ್ಯುರೇಟ್, ಸರಿಯಾದ, ತಕ್ಕ, ಅದಕ್ಕೆ ತಕ್ಕ. ಅಡ್ಜಸ್ಟ್ ಅಂದ್ರೆ ಹೊಂದಿಸು, ಅಡ್ಜಸ್ಟ್ಮೆಂಟ್ ಅಂದ್ರೆ ಹೊಂದಾಣಿಕೆ. ಓಕೆ, ಇನ್ನೊಂದು ಏನು ವರ್ಡ್ಸ್ ಅಲ್ಲ. ಹೌದು, ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಡಳಿತ, ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಆಡಳಿತಾಧಿಕಾರಿ, ಅಡ್ಮೈರ್ ಅಂದ್ರೆ ಮೆಚ್ಚುವುದು, ಮೆಚ್ಚುಗೆ, ಅಡ್ಮಿಷನ್ ಅಂದ್ರೆ ಪ್ರವೇಶ, ಅಡ್ಮಿಟ್ ಅಂದ್ರೆ ಒಪ್ಪಿಕೊಳ್ಳು, ಅಡೋಲಸೆಂಟ್ ಅಂದ್ರೆ ಕಿಶೋರ ಅಥವಾ ಹದಿಹರೆಯದವನು, ಹದಿಹರೆಯ, ಕಿಶೋರಿ, ಹದಿಹರೆಯದವ. ಇಲ್ಲಿ ಎರಡು ಆಗ್ಬೋದು, ಅಡೋಲಸೆಂಟ್ ಎರಡು ಆಗ್ಬೋದು, ಸ್ತ್ರೀಲಿಂಗ ಪುಲ್ಲಿಂಗ ಎರಡು ಆಗ್ಬೋದು. ಓಕೆ, ಓಕೆ. ನೆಕ್ಸ್ಟ್ ಅಡಾಪ್ಟ್ ಅಂದ್ರೆ ದತ್ತು ಪಡೆ, ಅಡಲ್ಟ್ ಅಂದ್ರೆ ವಯಸ್ಕ, ಅಡ್ವಾನ್ಸ್ ಅಂದ್ರೆ ಮುನ್ನಡೆ, ಅಡ್ವಾನ್ಸ್ಡ್ ಅಂದ್ರೆ ಮುನ್ನಡೆದಿರುವ, ಮುನ್ನಡೆದ. ಓಕೆ, ಅಡ್ವಾಂಟೇಜ್ ಇದು ನಾನು ನಿಮಗೆ ಹೇಳಿಲ್ಲ, ಬಟ್ ಸುಮ್ಮನೆ ವರ್ಡ್ಸ್ ತಿಳ್ಕೊಳ್ಳಿ. ಅಡ್ವಾಂಟೇಜ್ ಅಂದ್ರೆ ಲಾಭ, ಅಡ್ವೆಂಚರ್ ಅಂದ್ರೆ ಸಾಹಸ, ಅಡ್ವರ್ಟೈಸಿಂಗ್ ಅಂದ್ರೆ ಜಾಹೀರಾತು, ಅಡ್ವೈಸ್ ಅಂದ್ರೆ ಸಲಹೆ, ಅಡ್ವೈಸ್ ಅಂದ್ರೆ ಸಲಹೆ ನೀಡು, ಅಡ್ವೈಸರ್ ಸಲಹೆಗಾರ, ಅಡ್ವೊಕೇಟ್ ವಕೀಲ, ಅಫೈರ್ ವಿಚಾರ ಅಥವಾ ವಿಷಯ, ಅಫೆಕ್ಟ್ ಪ್ರಭಾವ ಬೀರು ಅಥವಾ ಪ್ರಭಾವಿಸು, ಇದು ಅಫೋರ್ಡ್ ಅಂದ್ರೆ ಹೊರೆ ಹೊತ್ತುಕೊಳ್ಳು ಅಂತ ಹೇಳ್ಬೇಕು. ಇದನ್ನ ಎ ಅಂತಿದೆ. ಸೊ ಇದನ್ನ ಎರಡು ತರ ಹೇಳ್ಬೋದು, ಅಡ್ವಾನ್ಸ್ಡ್ ಅಂತ ಹೇಳ್ಬೋದು, ಬಟ್ ಅಡ್ವಾನ್ಸ್ ಈಸಿ ಆಗುತ್ತೆ. ಸೊ ಇದನ್ನ ಸೊ ಈ ಸಿಂಬಲ್ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಆ ಸಿಂಬಲ್ ಬಂತು ಅಂದ್ರೆ ನಾವು ಅಂತ ಹೇಳ್ಬೇಕು. ಸೊ ಇದ್ರ ಮೂಲಕ ನೀವು ಐಪಿಯಲ್ಲಿ ಕಲ್ತಂಗಾಗುತ್ತೆ. ಸೊ ಸೊ ಇಲ್ಲಿ ನೋಡಿ, ನೀವು ಐಪಿ ಕಲ್ತ್ರೆ ಏನು ಒಂದು ಉಪಯೋಗ ಅಂತ ಹೇಳಿದ್ರೆ ನಿಮಗೆ 100% ಪ್ರೊನೌನ್ಸಿಯೇಷನ್ ಸಿಗುತ್ತೆ. ಇಲ್ಲಿ ಟಿ ಕೊಟ್ಟಿದ್ದಾರೆ, ಟಿ ಅನ್ನೋ ಉಚ್ಚಾರಣೆ ಇದೆ. ನಾವು ಅಡ್ವಾನ್ಸ್ಡ್ ಅಂತ ಹೇಳ್ಬಾರ್ದು, ಅಡ್ವಾನ್ಸ್ಡ್ ಟಿ ಹಾಕ್ಬೇಕಲ್ಲಿ. ಓಕೆ, ಸೊ ಇದು ಅಡ್ವಾನ್ಸ್ಡ್. ನಾನು ಹಾಗೆ ಕನ್ನಡದಲ್ಲಿ ಹಾಕ್ತೀನಿ ನೋಡಿ, ಅಡ್ವಾನ್ಸ್ಡ್, ಅಡ್ವಾನ್ಸ್ಡ್.
ಟಿ ಹಾಕ್ಬೇಕು, ದ ಅಡ್ವಾನ್ಸ್ಡ್ ಅಂತ ಬರಲ್ಲ. ಓಕೆ, ನೆಕ್ಸ್ಟ್ ನೋಡಿ ಅಡ್ವಾಂಟೇಜ್, ಅಡ್ವಾಂಟೇಜ್, ಅಡ್ವಾಂಟೇಜ್ ಅಲ್ಲ ಅಡ್ವಾಂಟೇಜ್, ಅಡ್ವಾಂಟೇಜ್. ಯಾಕೆ ಇಲ್ಲಿ ಐ ಇದೆ ನೋಡಿ, ಇದು IPA ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಾಬೆಟ್. ಇದು ಹೇಳೋದನ್ನು ನಾವು ಕೇಳಬೇಕು, ಇದೇನು ಹೇಳುತ್ತೆ ಅದನ್ನು ನಾವು ಕೇಳಬೇಕು. ಅದಕ್ಕಿಂತ ಮುಂಚೆ ಇದನ್ನು ಕಲಿಬೇಕು ನೀವು. ಇದನ್ನು ಕಲಿತ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಓಕೆ, 100% ನಿಮಗೆ ಪ್ರೊನೌನ್ಸಿಯೇಷನ್ ಸಿಗುತ್ತೆ. ಈಗ ನಾನು ಕನ್ನಡದಲ್ಲಿ ಪ್ರೊನೌನ್ಸಿಯೇಷನ್ ಬರ್ತೀನಲ್ಲ ಅದನ್ನು ಫಾಲೋ ಮಾಡಿ. ನಾವು ಅಡ್ವಾಂಟೇಜ್, ಅಡ್ವಾಂಟೇಜ್, ಅಡ್ವಾಂಟೇಜ್ ಅಲ್ಲ ಅಡ್ವಾಂಟೇಜ್, ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್. ಸೊ AGE ಅಂತ ಬರುತ್ತೆ, AGE ಅಂತ ಬರುತ್ತೆ, ಎಲ್ಲದೂ ಏಜ್ ಅಂತ ಆಗೋದಿಲ್ಲ. ವಿಲೇಜ್, ವಿಲೇಜ್ ಅಲ್ಲ. ಮೆಸೇಜ್, ಮೆಸೇಜ್ ಅಲ್ಲ. ಇಮೇಜ್, ಇಮೇಜ್ ಅಲ್ಲ. ಸೊ ಅಲ್ಲಿ ಎಲ್ಲ ಇಜ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಮೂವ್ ಆನ್ ವಿತ್ ದ ನೆಕ್ಸ್ಟ್ ವರ್ಡ್. ಇಲ್ಲಿ ನೋಡಿ ಸೊ ಹಾಗೆ ಇದು ಅಡ್ವೆಂಚರ್, ಅಡ್ವೆಂಚರ್, ಅಡ್ವೆಂಚರ್. ಸೊ TUI ಬಂದಾಗ ಚ ಅಂತಾನೆ ಹೇಳ್ಬೇಕು. ಅಡ್ವೆಂಚರ್, ಫರ್ನಿಚರ್, ನೇಚರ್. ಓಕೆ, ನೆಕ್ಸ್ಟ್ ಅಡ್ವರ್ಟೈಸಿಂಗ್. ಇಲ್ಲಿ ಅದು ನೋಡಿ, ಅಲ್ಲಿ ಅಂತಿದೆ, ಎ ಬಂದಾಗ ಇಲ್ಲಿ ಅಂತಿದೆ ನೋಡಿ. ಅಡ್ವರ್ಟೈಸಿಂಗ್, 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 ಅಡ್ವರ್ಟೈಸಿಂಗ್. ಓಕೆ, ಸೊ ಇಲ್ಲಿ ಈ ಸಿಂಬಲ್ ಬಂದ್ರೆ ಅಂತ ಹೇಳಬೇಕು. ಅಡ್ವರ್ಟೈಸಿಂಗ್, ಅಡ್ವರ್ಟೈಸಿಂಗ್. ಓಕೆ, ನೆಕ್ಸ್ಟ್ ಇಲ್ಲಿ ಅಡ್ವೈಸ್ ಆಗಲ್ಲ, ಅಡ್ವೈಸ್. ಹೇಗೆ ಇಲ್ಲಿ ಕೊಟ್ಟಿದೆ ನೋಡಿ, ಈ ಸಿಂಬಲ್ ಬಂದ್ರೆ ಅಂತ ಹೇಳಬೇಕು. ಅಡ್ವೈಸ್, ಅಡ್ವೈಸ್. ಓಕೆ, ಅಡ್ವೈಸ್, ಅಡ್ವೈಸ್. ಹಾಗೆ ಇದು ಅಡ್ವೈಸ್. ಸೊ ಇಲ್ಲಿ Z ಇದೆ, Z ಸೌಂಡ್ ಹೇಳಬೇಕು. ಇಲ್ಲಿ S ಸೌಂಡ್ ಇದೆ. ಇಲ್ಲಿ ನಾವು ಅಡ್ವೈಸ್ ಅಂತ ಹೇಳಬೇಕು, ಇಲ್ಲಿ ಅಡ್ವೈಸ್. ಎರಡು ಡಿಫರೆನ್ಸ್ ಇದೆ, ಮೀನಿಂಗ್ ಆಮೇಲೆ ಹೇಳ್ತೀನಿ ನಾನು. ಓಕೆ, ನಾವು ಆಫ್ಟರ್ ಅಥವಾ ಆಫ್ಟರ್ ಅಂತನಾದ್ರೂ ಹೇಳ್ಬೋದು ನೀವು, ಅಂತನಾದ್ರೂ ಹೇಳ್ಬೋದು. ಆಫ್ಟರ್ ಅಥವಾ ಆಫ್ಟರ್. ಸೊ ಇಲ್ಲಿ ಆಫ್ಟರ್ ಅಂತ ಹೇಳಿ ಆಫ್ಟರ್. ಸೊ ಅಮೆರಿಕನ್ ಇಂಗ್ಲಿಷ್ ಅಲ್ಲಿ ಅದು ಆಫ್ಟರ್, ಬ್ರಿಟಿಷ್ ಇಂಗ್ಲಿಷ್ ಅಲ್ಲಿ ಆಫ್ಟರ್. ಅದೇ ತರ ಇಲ್ಲೂ ಅಷ್ಟೇ, ಆಫ್ಟರ್ನೂನ್ ಅಥವಾ ಆಫ್ಟರ್ನೂನ್. ಓಕೆ, ಆಫ್ಟರ್ನೂನ್ ಅಥವಾ ಆಫ್ಟರ್ನೂನ್. ನೆಕ್ಸ್ಟ್ ನೋಡಿ, ಇಲ್ಲಿ ಅಗೇನ್, ಅಗೇನ್. ಸೊ ಇಲ್ಲಿ AI ಇದೆ, AI ಇರೋದ್ರಿಂದ ಎಷ್ಟೋ ಜನ ಅಗೈನ್ ಅಂತ ಹೇಳ್ತಾರೆ. ಅಗೈನ್, ಅಗೈನ್ ಅಲ್ಲ, ಈ ಗೆ ಐಕಾರ ಒತ್ಬಿಟ್ಬಿಡಿ, ಅಗೇನ್. ಸೊ ಇಲ್ಲಿ ಈ ಅಕ್ಷರ ಏನಿದೆ, ಈ ಸಿಂಬಲ್ ಏನಿದೆ, A ಅಂತ ಹೇಳಿದೆ. ಅಗೇನ್, ಅಗೇನ್, ಅಗೇನ್. ಓಕೆ, ಲೆಟ್ಸ್ ಸಿ. ಓಕೆ, ಇನ್ನೊಂದು ಸ್ವಲ್ಪ ನೋಡೋಣ. ಅಡ್ವಾನ್ಸ್ಡ್, ಅಡ್ವಾಂಟೇಜ್, ಅಡ್ವೆಂಚರ್, ಅಡ್ವರ್ಟೈಸಿಂಗ್, ಅಡ್ವೈಸ್, ಅಡ್ವೈಸ್, ಆಫ್ಟರ್, ಆಫ್ಟರ್ನೂನ್, ಅಗೇನ್. ಓಕೆ, ಆಲ್ರೈಟ್. ಲೆಟ್ಸ್ ಸಿ ದ ನೆಕ್ಸ್ಟ್ ಸ್ಲೈಡ್. ಈಗ ನೋಡಿ, ಇದರಲ್ಲಿ ಏನಿದೆ, ಅಜೆಂಡಾ, ಅಜೆಂಡಾ. ನೋಡಿ, ಏನಿದೆ ಬಟ್ ಇಲ್ಲಿ ಅಂತ ಹೇಳಬೇಕು. ಅಜೆಂಡಾ, 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 ಅಜೆಂಡಾ. ಇದು ಮಾತ್ರ ಎ ಅಂತ ಆಗುತ್ತೆ. ಎ ಅಂತ ಬಂದಾಗ ಈ ತರ ಬರುತ್ತೆ. ಏಜೆಂಟ್, 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 ಏಜೆಂಟ್. ಓಕೆ, ಏಜೆಂಟ್. ಬಟ್ ಇಲ್ಲಿ ಎ ಅಂತ ಬರೋದಿಲ್ಲ, ಎ ಇದೆ ಬಟ್ ಇಲ್ಲಿ ಅಂತ ಹೇಳ್ಬೇಕು ನೋಡಿ. ಇದು ಸಿಂಬಲ್ ಇದೆ ಸೊ ಈ ತರ ಸಿಂಬಲ್ ಬಂದಾಗ ನಾವೇನ್ ಹೇಳ್ಬೇಕು, ಇದೇನಾಗುತ್ತೆ, ಅಗ್ರೆಸಿವ್. ಎಗ್ರೆಸಿವ್ ಅಲ್ಲ, ಅಗ್ರೆಸಿವ್ ಅಲ್ಲ, ಅಗ್ರೆಸಿವ್, ಅಗ್ರೆಸಿವ್. ನೆಕ್ಸ್ಟ್ ಗೋ, 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 ಗೋ. ನೆಕ್ಸ್ಟ್ ನೋಡಿ, ಇದು ಅನೆ, ಅಗ್ರಿ, 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 ಅಗ್ರಿ. ಹಾಗೆ ಅಗ್ರಿಮೆಂಟ್, 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 ಅಗ್ರಿ, ಅಗ್ರಿಮೆಂಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಆಗಬೇಕು. ಅಗ್ರಿಕಲ್ಚರಲ್, ಅಗ್ರಿಕಲ್ಚರಲ್, ಅಗ್ರಿಕಲ್ಚರಲ್. ಸೊ ಈ ಸಿಂಬಲ್ ಏನಿದೆ, ಸಿಂಬಲ್ ಏನ್ ಹೇಳುತ್ತೆ ಅದನ್ನೇ ನಾನು ಕನ್ನಡದಲ್ಲಿ ಬರ್ತೀನಿ. ಅಗ್ರಿಕಲ್ಚರ್. ಸೊ ನಮಗೆ ಮೇನ್ ಬೇಕಾಗಿರೋದು ಇದು. ಇದು ನಮಗೆ ಉಚ್ಚಾರಣೆಯನ್ನು ಹೇಳ್ಕೊಡೋದು. ಇದು ನಮಗೆ ಉಚ್ಚಾರಣೆ ಅಷ್ಟಾಗಿ ಹೇಳ್ಕೊಡೋದಿಲ್ಲ. ಓಕೆ, ಸೊ ನೀವು ಬರೀ ವರ್ಡ್ಸ್ ಓದ್ತಾ ಹೋದ್ರೆ ನಿಮಗೆ ಒಂದು 90% ಉಚ್ಚಾರಣೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ನಿಮಗೆ 100% ಉಚ್ಚಾರಣೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು IPA ಕಲಿಲೇಬೇಕು. ಓಕೆ, IPA ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ಲಿಂಕ್ ಅನ್ನ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಇದು ಹೆಡ್, ಹೆಡ್, ಹೆಡ್. ಸೊ ಇಲ್ಲಿ ಅಂತಿದೆ, ಇಲ್ಲಿ ಇದಕ್ಕೆ ನಾವು ಎ ಅಂತ ಹೇಳ್ತೀವಿ, ಇದು ಅದಕ್ಕೆ ಇದನ್ನ ನಾವು ಹೆಡ್ ಅಂತ ಓದ್ಬೇಕು. ಹಾಗೆ ಇದು ಏಡ್, ಈ ತರ ಬಂದ್ರೆ ಏಡ್, ಹಾಗಾಗಿ ಏಡ್. ಓಕೆ, ಗೊತ್ತಾಯ್ತಲ್ಲ? ಆಲ್ರೈಟ್. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬಿಡೋಣ. ಅಜೆಂಡಾ, ಏಜೆಂಟ್, ಅಗ್ರೆಸಿವ್, ಅಗೋ, ಅಗ್ರಿ, ಅಗ್ರಿಮೆಂಟ್, ಅಗ್ರಿಕಲ್ಚರ್, ಅಹೆಡ್, ಏಡ್. ಓಕೆ, ಓಕೆ. ಸೊ ಇಲ್ಲಿ ನೋಡಿ, ಇದನ್ನ ಹೇಗೆ ಓದ್ಬೇಕು ನಾವು? AI ಇದೆ, ಅದನ್ನ ಏಡ್ ಅಂತ ಓದ್ಬೇಕು. ಏಡ್ ಏನಂತ ಓದ್ತೀವಿ? ಏಡ್. ಸೊ ಇಲ್ಲಿ ಈ ತರ ಸಿಂಬಲ್ ಬಂದ್ರೆ ಅದನ್ನ ಎ ಅಂತ ಓದ್ಬೇಕು. ಏಡ್. ಹಾಗೆ ಏಡ್ಸ್, ಏಡ್ಸ್. ಹಾಗೆ ಏಮ್, ಏಮ್, ಏಮ್.
ಇದು ಏರ್. ಈ ಸಿಂಬಲ್ ಬಂದ್ರೆ ಎ ಅಂತ ಹೇಳ್ಬೇಕು. ಏರ್ ಏರ್. ಹಾಗೆ ಇದು ಏರ್ ಕ್ರಾಫ್ಟ್. ಏರ್ ಕ್ರಾಫ್ಟ್ ಏರ್ ಕ್ರಾಫ್ಟ್. ಹಾಗೆ ಇದು ಏರ್ ಲೈನ್. ಏರ್ ಲೈನ್ ಏರ್ ಲೈನ್. ನೆಕ್ಸ್ಟ್ ನೋಡಿ ಏರ್ಪೋರ್ಟ್. ಏರ್ಪೋರ್ಟ್. ಸೊ ಇದರ ಸಿಂಬಲ್ ಗೊತ್ತು ಅಂದ್ರೆ ಓ ಅಂತ ಹೇಳ್ಬೇಕು. ಏರ್ಪೋರ್ಟ್. ಇಲ್ಲಿ ಆ. ಸೊ ಇಲ್ಲಿ ಎ ಎ ಎ ಅಂತ ಬಂದಿದೆ, ಬಟ್ ಇಲ್ಲಿ ಆ ಅಂತ ಬರುತ್ತೆ. ಇಲ್ಲಿ ಸಿಂಬಲ್ ಏನಿದೆ ನೋಡಿ ಆ. ಆಲ್ಬಮ್. ಆಲ್ಬಮ್. ಓಕೆ. ನೆಕ್ಸ್ಟ್ ಹಾಗೆ ಆಲ್ಕೋಹಾಲ್. 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 ಓಕೆ. ಸೊ ಈ ವರ್ಡ್ಸ್ ಏನಿದು ಏಟ್ ಏಟ್ಸ್ ಏಟ್ ಏರ್ aid, aids, aim, air, aircraft, airline, airport, album, alcohol. Okay? Now, ಇದು ಮೀನಿಂಗ್ ಅಷ್ಟಾಗಿ ಬೇಕಾಗಲ್ಲ ಈಗ, ಆದ್ರೂ ಮೀನಿಂಗ್ ಅನ್ನು ತಿಳ್ಕೊಳ್ಳೋಣ. ಸರಿ ಸ್ನೇಹಿತರೆ, ಈಗ ಇದ್ರದ್ದು ಮೀನಿಂಗ್ ನೋಡೋಣ. ಮೀನಿಂಗ್ ನಿಮಗೆ ಬೇಕಿದ್ರೆ ಮಾತ್ರ ಇದನ್ನ ನೀವು ಮೀನಿಂಗ್, ಯಾಕಂದ್ರೆ ಈಗಲೇ ನಾವು ಜಸ್ಟ್ ರೀಡಿಂಗ್ ರೈಟಿಂಗ್ ಕಲಿಯೋರು ಮೀನಿಂಗ್ ಹೋಗಬಾರ್ದು, ಬಟ್ ಮೀನಿಂಗ್ ಗೊತ್ತಿದ್ರೆ ಮುಂದೆ ನಿಮಗೆ ಅನುಕೂಲ ಆಗುತ್ತೆ. ಓಕೆ. ಸೊ ಅಡ್ವಾನ್ಸ್. ಅಡ್ವಾನ್ಸ್ ಅಂದ್ರೆ ಏನು? ಮುನ್ನಡೆ. ಅಡ್ವಾನ್ಸ್ಡ್ ಮುನ್ನಡೆದ. ಅಡ್ವಾಂಟೇಜ್ ಲಾಭ. ಅಡ್ವೆಂಚರ್ ಸಾಹಸ. ಅಡ್ವರ್ಟೈಸಿಂಗ್ ಜಾಹೀರಾತು. ಅಡ್ವೈಸ್ ಸಲಹೆ. ಅಡ್ವೈಸ್ ಸಲಹೆ ನೀಡು. ಅಡ್ವೈಸರ್ ಸಲಹೆಗಾರ. ಅಡ್ವೊಕೇಟ್ ವಕೀಲ. ಅಫೇರ್ ಇದೆಲ್ಲ ನಿಮಗೆ ಮುಂದಿನ ವಿಡಿಯೋಸ್ ಅಲ್ಲಿ ಬರುತ್ತೆ. ಅಡ್ವೊಕೇಟ್ ಅಫೇರ್ ಅಲ್ಲ, ಡೋಂಟ್ ವರಿ. ಓಕೆ. ಇದನ್ನು ನಾನು ಪ್ರೊನೌನ್ಸಿಯೇಷನ್ ಕೊಟ್ಟಿಲ್ಲ, ಮುಂದಿನ ವಿಡಿಯೋಸ್ ಅಲ್ಲಿ ಬರ್ತದೆ. ಹಾಗೆ ಅಫೆಕ್ಟ್ ಪ್ರಭಾವಿಸುವುದು. ಅಫೋರ್ಡ್ ಹೊರಹೊತ್ತು. ಅಫ್ರೈಡ್ ಭಯಪಟ್ಟು. ಆಫ್ರಿಕನ್ ಆಫ್ರಿಕನ್. ಅಮೆರಿಕನ್ ಅಮೆರಿಕನ್. ಆಫ್ಟರ್ ನಂತರ. ಆಫ್ಟರ್ನೂನ್ ಮಧ್ಯಾಹ್ನ. ಅಗೇನ್ ಮತ್ತೆ. ಅಗೇನ್ಸ್ಟ್ ವಿರುದ್ಧ. ಏಜ್ ವಯಸ್ಸು. ಈ ವಿಡಿಯೋದಲ್ಲಿ ನಮಗೆ ಇದರಲ್ಲಿ ತುಂಬಾ ಇದೆ ನೋಡಿ. ಏಜೆನ್ಸಿ. ಏಜೆನ್ಸಿ. ಏಜೆನ್ಸಿ ಅಂದ್ರೆ ಗೊತ್ತಲ್ಲ. ಅಜೆಂಡಾ ಕಾರ್ಯಸೂಚಿ. ಏಜೆಂಟ್ ಪ್ರತಿನಿಧಿ. ಅಗ್ರೆಸಿವ್ ಆಕ್ರಮಣಕಾರಿ. ಅದು ಹಿಂದಿನ ಅಂದ್ರೆ ಸ್ವಲ್ಪ ಹೊತ್ತು ಹಿಂದೆ ಅಂದ್ರೆ ಹಿಂದಿನ ಅಂತ. ಅಗ್ರಿ ಒಪ್ಪಿಕೊಳ್ಳು. ಅಗ್ರಿಮೆಂಟ್ ಒಪ್ಪಂದ. ಅಗ್ರಿಕಲ್ಚರ್ ಕೃಷಿ. ಏಡ್ ಸಹಾಯಕ. ಅಹೆಡ್ ಮುಂದೆ. ಏಡ್ ಅಂದ್ರೆ ಸಹಾಯ. ಏಡ್ಸ್ ಅಂದ್ರೆ ಏಡ್ಸ್ ಅದೊಂದು ಕಾಯಿಲೆ. ಏಮ್ ಉದ್ದೇಶ. ಏರ್ ಗಾಳಿ. ಏರ್ಕ್ರಾಫ್ಟ್ ವಿಮಾನ. ಏರ್ಲೈನ್ ವಿಮಾನಯಾನ ಸಂಸ್ಥೆ. ಏರ್ಪೋರ್ಟ್ ವಿಮಾನ ನಿಲ್ದಾಣ. ಆಲ್ಬಮ್. ಆಲ್ಬಮ್ ಅಂದ್ರೆ ಆಲ್ಬಮ್, ಫೋಟೋ ಆಲ್ಬಮ್ ಕೇಳಿದ್ರೆ ಅದೇ ಆಲ್ಬಮ್. ಆಲ್ಕೋಹಾಲ್ ಅಂದ್ರೆ ಮದ್ಯ. ಅಲೈವ್ ಜೀವಂತ. ಆಲ್ ಎಲ್ಲ. ಓಕೆ. ಸೊ ಇದರ ಪ್ರೊನೌನ್ಸಿಯೇಷನ್ ನೀವು ಕಲಿಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ರೆ 100% ಪ್ರೊನೌನ್ಸಿಯೇಷನ್ ಕಲಿಬೇಕು ಅಂದ್ರೆ ಐಟಿ ಕಲಿಯಬೇಕು. ಬಟ್ ನೀವು ಈ ವಿಡಿಯೋಸ್ ನೋಡಿಕೊಂಡು ನಾನು ಕನ್ನಡದಲ್ಲಿ ಯಾವ್ದಾದ್ರು ಪ್ರೊನೌನ್ಸ್ ಮಾಡಿದ್ದೀನಿ ಅದನ್ನ ನೀವು ಕರೆಕ್ಟ್ ಆಗಿ ಡೈಲಿ ಈ ವಿಡಿಯೋಸ್ ಪದೇ ಪದೇ ನೋಡೋದ್ರಿಂದ ನೀವು ಪ್ರೊನೌನ್ಸ್ ಮಾಡ್ತಾ ಹೋದ್ರೆ ಎಕ್ಸಾಕ್ಟ್ ಆಗಿ ನಿಮಗೆ ಪ್ರೊನೌನ್ಸಿಯೇಷನ್ ಬರುತ್ತೆ. ಅದಲ್ಲದೆ ನೀವು ಫೋನಿಕ್ಸ್ ಬ್ಲೆಂಡಿಂಗ್ ಫೋನೋಗ್ರಾಮ್ಸ್ ಏನೇನು ಕಲ್ತಿದ್ದೀರಾ ಇದುವರೆಗೆ ಎಲ್ಲ ವಿಡಿಯೋಸ್ ನನ್ನ ಚಾನಲ್ ಇದೆ, ಅಲ್ಲಿ ಹೋಗಿ ನೋಡಿ. ಫೋನಿಕ್ಸ್ ಬ್ಲೆಂಡಿಂಗ್ ಎಲ್ಲ ಕಲಿತ ನಂತರ ನೀವು ಐಪಿ ಟ್ರೈ ಮಾಡಿ, ಅವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. 100% ಇಂಗ್ಲಿಷ್ ಅಲ್ಲಿ ನೀವು ಪ್ರೊನೌನ್ಸಿಯೇಷನ್ ಅಂದ್ರೆ ಎಲ್ಲಾ ಪದದ ಪ್ರೊನೌನ್ಸಿಯೇಷನ್ ಮಾಡಬಹುದು. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಒಂದು ಲೈಕ್ ಅನ್ನು ಕೊಟ್ಬಿಡಿ. ಹಾಗೆ ನಿಮಗೆ ಏನಾದರೂ ಇದನ್ನ ಶೇರ್ ಮಾಡಬೇಕು, ಎಲ್ಲ ಕಡೆ ಶೇರ್ ಮಾಡಬೇಕು. ನಿಮಗೆ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ರೈಟ್. ಸೊ ಆಯ್ತಲ್ಲ. Thanks again. Bye bye. Keep watching my videos until my next video upload. Bye bye. Take care.